ಬರ್ರಿ ಬರ್ರಿ. ಹಿಂಗೆ ಹೇಳ್ತಾ ಕಟ್ ಮಾಡ, ಹಂಗೆ ಕಟ್ ಮಾಡ, ಅಲ್ಲಿಗೆ ಕಟ್ ಮಾಡ. ಅಲ್ಲಿ ಯಾರೋ ಒಬ್ಬ ಸ್ಟಾಪ್ ಹೇಳೋದ್ರಲ್ಲಿ ಹಂಗ ಬರ್ತಾರ ಅವರು. ನೀನು ಹೋಗಲಿ ಫಾಸ್ಟ ಬರ್ರಿ, ಬೇಗ ಬರ್ರಿ ಬೇಗ ಬರ್ರಿ. ಹಂಗೆ ಮಾಡೋಣ. ಸ್ಟಾರ್ಟ್ ಬಾ. ಸ್ಟಾರ್ಟ್ ಮಾಡ್ರಿ. ಎಲ್ರಿಗೂ ನಮಸ್ಕಾರ. ಸೊ ಈ ದಿನ ನಮ್ಮ ಕಾಲೇಜಿನಲ್ಲಿ ಅಂತಿಮ ವರ್ಷದ BCom ವಿದ್ಯಾರ್ಥಿಗಳು ಒಂದು ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಿದ್ದಾರೆ. ಆ ಪ್ರಾಜೆಕ್ಟ್ಗೆ ಸಂಬಂಧಿಸಿದಂತೆ ಈ ದಿನ ನಾವು ವೈವೋಯನ್ನು ಅರೇಂಜ್ ಮಾಡ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಮತ್ತು ಈ ದಿನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀವಿ. ಅದೇ ರೀತಿ ಈ ದಿನದ ವೈವೋ ಕಾರ್ಯಕ್ರಮದ ಎಕ್ಸ್ಟರ್ನಲ್ ಆಗಿ ನಮ್ಮ ಕಾಲೇಜಿನ ರಿಟೈರ್ಡ್ ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ಡಾಕ್ಟರ್ ನಾರಾಯಣ್ ಸರ್ ಆಗಮಿಸಿದರೆ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀವಿ. ಅದೇ ರೀತಿಯಾಗಿ ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸಕರು ಕೂಡ ಇಲ್ಲಿ ಉಪಸ್ಥಿತರಿರ್ತಾರೆ. ಎಲ್ರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮತ್ತು ನಮ್ಮ ಕಾಲೇಜಿನ ಕಾಮರ್ಸ್ ಡಿಪಾರ್ಟ್ಮೆಂಟ್ನ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ತಾವೆಲ್ಲರೂ ಕೂಡ ಇಲ್ಲಿ ಉಪಸ್ಥಿತ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಬಗ್ಗೆ ನಾವು ಹೆಚ್ಚೇನು ಹೇಳೋದು ಬೇಕಾಗಿಲ್ಲ. ಇದುವರೆಗೂ ನಿಮ್ಮ ಸೀನಿಯರ್ಸ್ ಅಂದರೆ ಅಂತಿಮ ವರ್ಷದ ವಿದ್ಯಾರ್ಥಿಗಳು ತಮ್ಮ ಪ್ರಾಜೆಕ್ಟ್ನಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ತುಂಬ ಅಚ್ಚುಕಟ್ಟಾಗಿ ಎಲ್ಲರೂ ಕೂಡ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಸೊ ಅದಕ್ಕಿಂತ ಒಂದು ಕೈ ಜಾಸ್ತಿನೇ ಅವರು ಇರೋದಿಲ್ಲ. ಏಕೆಂತಂದರೆ
ನೀವು ಸ್ಟಾರ್ಟಿಂಗ್ ಇಂದ ಇರ್ಬೋದು ನಮ್ಮ ಸರ್ಗಳೇನೋ ಇಷ್ಟೊಂದು ತಲೆ ತಿಂತಾರೆ, ಇದು ಬೇಕಾ, ಅವ್ರು ನೋಡಿದ್ರೆ ರೆಡಿ ಪ್ರಾಜೆಕ್ಟ್ ಕೊಟ್ಟರು, ಇನ್ನೊಬ್ರು ನೋಡಿದ್ರೆ ಇನ್ನೊಂದು ರೀತಿ ಮಾಡಿದ್ರು, ಇನ್ನೊಂದು ಕಾಲೇಜ್ಗಳಲ್ಲಿ ಯಾರು ಕೊಟ್ಟೇ ಇಲ್ಲ, ಇದೆಲ್ಲ ನಿಮ್ಮ ಮೈಂಡಲ್ಲಿ ಇರುತ್ತೆ. ಅದನ್ನೆಲ್ಲ ತೆಗೆದಾಕ್ಬಿಡಿ. ಸೊ ಎಲ್ಲರಿಗಿಂತೂ ನಾವು ಚೆನ್ನಾಗಿ ಮಾಡಿದ್ದೀವಿ ಅನ್ನೋದಿರಲಿ, ನಮ್ಮಲ್ಲಿ ಪಾಸಿಟಿವ್ ಇರಲಿ, ನೆಗೆಟಿವ್ ಅನ್ನೋದು ಬೇಡ ಅಂತಂದು ಹೇಳ್ತಾ, ಸೊ ಅದೇ ರೀತಿ ನಮ್ಮ ಡಿಪಾರ್ಟ್ಮೆಂಟ್ನ ಇದುವರೆಗೂ ಈ ಕಾಲೇಜ್ ನಮ್ಮ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಆದಾಗಲಿಂದ ಹೇಳ್ಬಿಟ್ಟು ಇಲ್ಲಿವರೆಗೂ ಅಂತಂದರೆ ನಮ್ಮ ನಾರಾಯಣ್ ಸರ್ ಅವರು. ಸೊ ಇವರು ನಮ್ಮೆಲ್ಲರಿಗೂ ಇನ್ನು ಮುಂದೆ ನಾವು ಯಾವ ರೀತಿಯಾಗಿ ಇರಬೇಕು, ಮತ್ತು ನಿಮ್ಮ ಈ ಕಾಲೇಜಲ್ಲಿ ನಿಮ್ಮ ರೋಲ್ ಏನು, ಮತ್ತು ಈ ಪ್ರಾಜೆಕ್ಟ್ಗೆ ಸಂಬಂಧಿಸಿದಂತೆ ನಮ್ಮೆಲ್ಲರಿಗೂ ಕೂಡ ಕಿವಿಮಾತನ್ನು ಹೇಳಬೇಕು ಅಂತಂದು ತಮ್ಮಲ್ಲಿ ಕೇಳಬೇಕು. ಎಲ್ರಿಗೂ ನಮಸ್ಕಾರಗಳು. ಸುನೀತರ್ ಅವರೇ, ಸುಮಾರು ಅವರೇ, ಮಂಜುನಾಥ್ ಅವರೇ, ಹಾಗೂ ನೆಕ್ಸ್ಟ್ ಆಮೇಲೆ ನಮ್ಮ ರಮೇಶ್ ಅವರೇ, ಹಾಗೆ ಇನ್ನು ಉಳಿದಂಥ ಎಲ್ಲ ಉಪನ್ಯಾಸಕ ವರ್ಗದವರೇ, ಹಾಗೂ ಗ್ರಂಥಪಾಲಕರೇ, ಹಾಗೂ ಸಿಬ್ಬಂದಿಯೇತರ ವರ್ಗದವರೇ, ಹಾಗೂ ನನ್ನೆಲ್ಲ ನೆಚ್ಚಿನ ವಿದ್ಯಾರ್ಥಿಗಳು. ಹಾಗೆ ಆಮೇಲೆ ಸ್ವಲ್ಪ ಡಿಪಾರ್ಟ್ಮೆಂಟಿನ ಬಗ್ಗೆ ಒಂದು ಸ್ವಲ್ಪ ಹೇಳಿ ಅಂತಂದೇಳಿ, ಅದು ನಾನು ಪ್ರಿಪೇರ್ ಆಗಿ ಬಂದದ್ದು ವೈಭಾಗ್ ಮಾತ್ರ ಅಷ್ಟೇ. ಆದರೆ ಅವ್ರಿಗೆ ಸದ್ಯ ಬಂದ ತಕ್ಷಣ ಒಂದಿಷ್ಟು ಚೇಂಜ್ ಮಾಡಿದ್ರಲ್ಲ, ಹಾಗಾಗಿ ಹೇಳೋದ್ರಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಎಲ್ಲರೂ ಕೂಡ ಕ್ಷಮಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಸೊ ನಮ್ಮ ಕಾಲೇಜಿನಲ್ಲಿ ಈ ಒಂದು ವಿಭಾಗವು 1984-85ನೇ ಸಾಲಿನಲ್ಲಿ ಪ್ರಾರಂಭ ಮಾಡಿದಂಥ 84-85ನೇ ಸಾಲಿನಲ್ಲಿ ಈ ಒಂದು ವಿಭಾಗದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಪ್ರಾರಂಭ ಮಾಡಬೇಕಾದಾಗ ನಾನು ಬಂದಿದ್ದಿಲ್ಲ. ನನ್ನ ಹಿರಿಯರಾದಂಥ ಶ್ರೀ ಕುಮಾರ್ ಗೌಡ್ರು ಇದ್ದಾರಲ್ಲ, ಅವರು ಪ್ರಾರಂಭಕ್ಕೆ ಅವರು ಬಂದಂಥವರು. ನಂತರದ ವರ್ಷದಲ್ಲಿ ಟಿ ಜಯಣ್ಣ ಅಂತೇಳಿ, ಡಾಕ್ಟರ್ ಜಯಣ್ಣ ಅಂತಂದಿದೆ. ಆ ನಂತರ ನಾನು 3ನೇ ವ್ಯಕ್ತಿಯಾಗಿ ನಾನಿಲ್ಲಿ ಈ ಡಿಪಾರ್ಟ್ಮೆಂಟಿಗೆ ನಾನಿಲ್ಲಿ ಸೇರಿಕೊಂಡಂಥದ್ದು. ಸೊ ಪ್ರಾರಂಭದಲ್ಲಿ ಈ ಕಾಲೇಜಿಗೆ, ನಮ್ಮ ವಿಭಾಗಕ್ಕೆ ಈ ಒಂದು ಪ್ರವೇಶಾತಿ ಬಹಳ ವಿರಳವಾಗಿತ್ತು. ತಮಗೆಲ್ಲ ಗೊತ್ತಿಲ್ಲ ಅನಿಸುತ್ತೆ. 4-5 ವಿದ್ಯಾರ್ಥಿಗಳಿಂದ ಪ್ರಾರಂಭ ಮಾಡಿದಂಥ ಒಂದು ವಿಭಾಗ ಇದೆ. ಕೇವಲ 4 ವಿದ್ಯಾರ್ಥಿಗಳು, 5 ವಿದ್ಯಾರ್ಥಿಗಳು, ಕೆಲವೊಂದು ಸಾರಿ ಅಡ್ಮಿಷನ್ನೇ ಇಲ್ಲ. ಅಂತಹ ಪರಿಸ್ಥಿತಿನಲ್ಲಿ ಈ ಕಾಲೇಜನ್ನು ನಾವೇನು ಮಾಡಿದೀವಿ ಅಂತಂದ್ರೆ, ಇದನ್ನೊಂದು ಉನ್ನತ ಸ್ಥಾನಕ್ಕೆ ನಾವಿನ್ನ ತಂದಿದ್ದೀವಿ. ಅದರ ಹಿಂದೆ ಶ್ರಮ ಎಲ್ಲರದ್ದು ಇದೆ. ನಮ್ಮದು ಇದೆ, ಕಾಲೇಜಿನ ಪ್ರಾಂಶುಪಾಲರಿದೆ, ಬೇರೆ ಉಪನ್ಯಾಸಕರು ಕೂಡ ನಮಗೆ ಆ ಥರದ ಒಂದು ಬೆಳವಣಿಗೆ ಆಗಲಿಕ್ಕೆ ಅವರೆಲ್ಲ ಸಹಕಾರದಲ್ಲಿ ಕೊಟ್ಟಿದ್ದಾರೆ. ಸೊ ಪ್ರಾರಂಭದಲ್ಲಿ ನಾವು ಕಾಲೇಜನ್ನು ಪ್ರಾರಂಭ ಮಾಡಿದಾಗ ಜಗಳೂರಲ್ಲಿ ಮತ್ತು ಈ ಸುತ್ತಮುತ್ತ ಹಳ್ಳಿನಲ್ಲಿ ಅಥವಾ ಸುತ್ತಮುತ್ತ ತಾಲೂಕಿನಲ್ಲಿ ಕೂಡ ಕಾಮರ್ಸ್ ವಿಭಾಗ ಇದ್ದಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಕಾಲೇಜನ್ನು ನಾವು ಅದನ್ನು ಸ್ಥಾಪನೆ ಮಾಡಿಕೊಂಡು ನಂತರ ಅದನ್ನು ಕ್ರಮೇಣ ಏನು ಮಾಡಿದ್ವಿ, ನಾವು ಅದನ್ನು ಮೇಲ್ಸ್ತರಕ್ಕೆ ನಾವು ಅದನ್ನು ತಂದಿರುವಂಥದ್ದು. ಸೊ ಇದರಿಂದ ಬಹಳಷ್ಟು ಶ್ರಮ ಇದೆ, ಪ್ರಾಮಾಣಿಕ ಶ್ರಮ ಇದೆ. ಮತ್ತೆ ನಾವು ಸುಮ್ಮನೆ ಇಲ್ಲಿ ಶ್ರಮ ಅಂದ ತಕ್ಷಣ ಇದಲ್ಲದೆ ಪ್ರಾಮಾಣಿಕ ಶ್ರಮ ಇರೋದ್ರಿಂದನೇ ಈ ಡಿಪಾರ್ಟ್ಮೆಂಟ್ ಇಲ್ಲಿವರೆಗೂ ಕೂಡ ಯಾವ ವಿದ್ಯಾರ್ಥಿಗಳಿದ್ದಾರೆ ಕೂಡ. ಉದಾಹರಣೆಗೆ ಹೇಳ್ಬೇಕಂತಂದ್ರೆ, ಇಲ್ಲಿ PC ಸೆಂಟರ್ ಇದೆ ಅಲ್ವಾ, ರಂಗನಹಳ್ಳಿ PC ಸೆಂಟರ್ನಲ್ಲಿ ಡಾಕ್ಟರ್ ಶಶಿಧರ ಅಂತ ಇದ್ದಾರೆ, ಅವರು ನಮ್ಮ ಕಾಲೇಜ್ ಗೊತ್ತಾಯ್ತಲ್ವಾ. ಹಾಗೆ ಮೈಸೂರು ಓಪನ್ ಯೂನಿವರ್ಸಿಟಿ ಇದೆ ಅಲ್ವಾ, ಗೊತ್ತಲ್ವಾ, ಅಲ್ಲಿ ನಮ್ಮ ಚಿನ್ನಯ್ಯ ಅಂತಂದೇಳಿ ನಮ್ಮ ಸ್ಟೂಡೆಂಟ್ ಇದ್ದಾರೆ. ಸೊ ಹೀಗೆ ಹೆಸರು ಹೇಳ್ತಾ ಹೋಗ್ಬೇಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಈ ಕಾಲೇಜಿನ ಒಂದು ಉಪಯೋಗವನ್ನು ಪಡ್ಕೊಂಡು ಒಂದು ಉನ್ನತ ಸ್ಥಾನದಲ್ಲಿ ಇರುವಂಥದ್ದು ನಾವು ಬಹಳಷ್ಟು ಮಂದಿ ಅಕೌಂಟ್ಸ್ ಆಫೀಸರ್ಗಳು ಇದ್ದಾರೆ, ಚಾರ್ಟೆಡ್ ಅಕೌಂಟೆಂಟ್ಗಳು ಇದ್ದಾರೆ, ಹಾಗೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ಗಳು ಇಲ್ಲಿ ಆಗಿರುವಂಥದ್ದು ನಾವು ಇಲ್ಲಿ ಕಾಣ್ತೇವೆ. ಹಾಗಾಗಿ ಈ ಕಾಲೇಜು ಅವರಿಗೆಲ್ಲದೂ ಕೂಡ ಒಂದು ಉತ್ತಮವಾದಂಥ ಮಾರ್ಗನ ಕೊಟ್ಟಿದೆ. ಹಾಗೆ ಅವರೆಲ್ಲರನ್ನೂ ಕೂಡ ಅಭಿವೃದ್ಧಿಪಡಿಸಲಿಕ್ಕೆ ಸಹಕಾರವನ್ನು ನೀಡಿರುವಂಥದ್ದು ನಾವು ನಿಮಗೆ ಗೊತ್ತಿರ್ಬೋದು. ಇಲ್ಲಿ ಈ ಕಾಲೇಜಿಗೆ ಸೇರಿದಂಥ ವಿದ್ಯಾರ್ಥಿಗಳು ಬಹುತೇಕ ಎಲ್ಲರೂ ಕೂಡ ಇಲ್ಲಿ ಬಡ ತಂದೆ ತಾಯಿಗಳ ಮಕ್ಕಳು ಇಲ್ಲಿ ಸೇರಿರ್ತಾರೆ. ಅದನ್ನ ನಾವು ದೃಷ್ಟಿಯಲ್ಲಿ ಇಟ್ಟುಕೊಂಡು ಅವರಿಗೆ ಏನು ಸಹಾಯ ಮಾಡಬೇಕೋ ಆ ಎಲ್ಲಾ ಸಹಾಯಗಳನ್ನು ಮಾಡೋದ್ರ ಮುಖಾಂತರ ಆ ವಿದ್ಯಾರ್ಥಿಗಳನ್ನು ನಾವೇನು ಮಾಡಿದ್ವಿ, ಉತ್ತಮವಾದಂಥ ವಿದ್ಯಾರ್ಥಿಗಳನ್ನು ಮಾಡಿದ್ದೇವೆ. ಹಾಗೆ ಅವರೆಲ್ಲರೂ ಕೂಡ ಒಂದು ಒಳ್ಳೆ ಸ್ಥಾನಮಾನಗಳಿಗೆ ಹೋಗ್ಲಿಕ್ಕೆ ನಾವಿಲ್ಲಿ ಅವರಿಗೆ ಸಹಾಯದಲ್ಲಿ ಮಾಡಿರುವಂಥದ್ದು. ನಿಮಗೆ ನಾನು ಹೇಳ್ತೀನಿ, ಒಂದೇ ಒಂದು ಸಂದರ್ಭ ಹೇಳ್ತೀನಿ. ಈಗ AVG ಕಾಲೇಜಲ್ಲಿ ಒಬ್ಬ ಲೆಕ್ಚರ್ ಇದ್ದಾರೆ, ಇವರು ರಿಲೇಷನ್ ಸೂರ್ಯಪ್ರಸಾದ್ ಅಂತಂದೇಳಿ. ಅವನು ನಮ್ಮ ಕಾಲೇಜಿಗೆ ರ್ಯಾಂಕ್ ತಂದುಕೊಂಡಂಥ ವಿದ್ಯಾರ್ಥಿ. ಅವನು 3 ಕಡೆ ಅಪಾಯಿಂಟ್ ಆಗಿದೆ, ಗೌರ್ಮೆಂಟ್ ಅಪಾಯಿಂಟ್ ಆಗಿದ್ದು. ಕೊನೆಗೆ ಮತ್ತೇನು ಮಾಡಿದ, ಅವನಿಲ್ಲಿ ಮತ್ತೆ AVK ಕಾಲೇಜಲ್ಲಿ ಅವನಿಲ್ಲಿ ಅಪಾಯಿಂಟ್ ಆಗಿದೆ. ಅದೇ ಗ್ರೂಪಲ್ಲಿ ನಮ್ಮ ಶಶಿಧರ ಅವರೆಲ್ಲ ಇದ್ದಂಥವ್ರು. ಅವರು ಎಕ್ಸಾಮ್ ಟೈಮಲ್ಲಿ ನಮ್ಮ ಜಗಳೂರಲ್ಲಿ
ರೂಮ್ ಮಾಡ್ಕೊಂಡು ಓದ್ತಾ ಇದ್ರು ಅವರಿಗೆ. ಆನಂತರ ಅವರೆಲ್ಲರೂ ಕೂಡ ವಿದ್ಯಾರ್ಥಿ ನಿಲಯದಲ್ಲಿ ಊಟ ಮಾಡ್ಕೊಂಡು ಓದಿದಂಥ ವಿದ್ಯಾರ್ಥಿಗಳು. ನಿಮಗೆಲ್ಲ ಗೊತ್ತಿದೆ, ವಿದ್ಯಾರ್ಥಿ ನಿಲಯದಲ್ಲಿ ಊಟ ಮಾತ್ರ ಸಿಗ್ತಿತ್ತು, ವಸತಿ ಸಿಗ್ತಾ ಇದ್ದಿಲ್ಲ. ವಸತಿ ಬೇರೆ ಕಡೆ ಮಾಡಿಕೊಂಡು ಊಟನ ಹಾಸ್ಟೆಲ್ ಮಾಡ್ಕೊಂಡು ಅವರಲ್ಲಿ ವ್ಯಾಸಂಗನ ಅವರಲ್ಲಿ ಮಾಡ್ತಾ ಇದ್ರು. ಆನಂತರ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಏನಾಗ್ತಿತ್ತು ಅಂದರೆ ಏಪ್ರಿಲ್ 30ನೇ ತಾರೀಕಿಗೆ ಹಾಸ್ಟೆಲ್ ಏನಾಗ್ತಿತ್ತು, ಕ್ಲೋಸ್ ಆಗ್ತಿತ್ತು. ನಂತರ ಊಟ ಇರ್ತಿದ್ದಿಲ್ಲ. ಆ ದಿನಗಳಲ್ಲಿ ಎಕ್ಸಾಮ್ ಎಲ್ಲವೂ ಕೂಡ ಸ್ಟಾರ್ಟ್ ಆಗ್ತಿದೆ. ಯಾವಾಗ ಅಂತಂದರೆ ಮೇ ತಿಂಗಳಿಂದ ಹಿಡಿದು ಜೂನ್ ಜುಲೈವರೆಗೂ ನಡೀತಾ ಇದೆ. ಆ ದಿನದಲ್ಲಿ ಅವರಿಗೆ ಊಟದ ವ್ಯವಸ್ಥೆ ಇರ್ತಾ ಇದ್ದಿಲ್ಲ. ಅಂತ ಸಂದರ್ಭದಲ್ಲಿ ಆ ಹುಡುಗರು ಕೇಳಲಾರ್ದ ನಮ್ಮನ್ನು ಕೇಳಿದ್ರು ಅವರು. ಸರ್, ಈ ಥರ ಹಾಸ್ಟೆಲಲ್ಲಿ ನಮಗೆ ಊಟ ನಿಲ್ಲಿಸಿದ್ದಾರೆ ಸರ್, ನಮಗೆ ಊಟದ ಸಮಸ್ಯೆ ಆಗ್ತಿದೆ, ಏನಾದರೂ ಸಹಾಯ ಮಾಡಿ ಅಂತ ಹೇಳಿ. ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅಂದರೆ ನಮ್ಮ 3 ಉಪನ್ಯಾಸಕರು ಅವರಿಗೆ ಬೇಕಾದಂಥ ರೇಷನ್ನು ಮತ್ತು ಇನ್ನೇನು ಅವರಿಗೆ ಸಹಾಯ ಬೇಕಾ ಎಲ್ಲ ಸಹಾಯಗಳನ್ನು ಮಾಡಿ ಅವರಿಗೆ ನಾವು ಸಹಕರಿಸಿದ ಆ ವಿದ್ಯಾರ್ಥಿಗಳು ಇವತ್ತು ನಮ್ಮ ನಿಲ್ಲೋದ್ರ ಕೂಡ ಅವರಲ್ಲಿ ನೆನಪು ಮಾಡ್ಕೊಳ್ತಿದ್ದಾರೆ. ಈ ಒಂದು ದೇ ಆರ್ ಇನ್ ದಿ ಸರ್ವಿಂಗ್ ಇನ್ ದಿ ಬೆಸ್ಟ್ ಇನ್ಸ್ಟಿಟ್ಯೂಷನಲ್ಲಿ ಇದ್ದರೂ ಕೂಡ ಅವರು ನಿಮ್ಮ ಗುರುಗಳು ಯಾರು ಅಂತಂದರೆ ನಮ್ಮ ಹೆಸರುಗಳು ಅವರಲ್ಲಿ ಹೇಳ್ತಾ ಇದ್ದಾರೆ. ಇದನ್ನು ನಾನು ಅತಿಶಯೋಕ್ತಿಯಿಂದ ನಾನು ಹೇಳ್ತಾ ಇಲ್ಲ. ಅವರಿಗೆ ಅಷ್ಟೆಲ್ಲ ಉನ್ನತ ಹುದ್ದೆಯಲ್ಲಿ ಇದ್ರೂ ಕೂಡ ಅವರು ಈ ಕಾಲೇಜಿನ ಹೆಸರುಗಳನ್ನು ಮತ್ತು ನಮ್ಮ ಹೆಸರುಗಳನ್ನು ಅವರಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದಕ್ಕಿಂತ ಒಂದು ಸೌಭಾಗ್ಯ ನಮಗೆ ಇನ್ನೇನು ಬೇಕು, ಹೌದಾ ಇಲ್ಲ? ಅಂತ ಒಂದು ಉನ್ನತ ಹುದ್ದೆಯಲ್ಲಿ ಇದ್ರೂ ಕೂಡ ಅವ್ರು ಏನು ಹೇಳ್ತಿದ್ದಾರೆ, ನಮ್ಮ ಹೆಸರುಗಳನ್ನು ಅವರಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋದ್ರ ಮುಖಾಂತರ ಈ ಒಂದು ವಿಭಾಗನ ನಾವಿಲ್ಲಿ ಈ ಮಟ್ಟಕ್ಕೆ ನಾವು ತಂದಿರುವಂಥದ್ದು. ಆದ ಕಾರಣ ತಮ್ಮಲ್ಲಿ ನಾನು ಕೇಳ್ಕೊಳ್ಳೋದು ಏನು ಅಂತಂದರೆ, ಇದ್ರ ಹಿಂದೆ ಶ್ರಮ ಎಷ್ಟಿದೆ ಅಂತ ನಾನು ಬ್ರೀಫ್ ಆಗಿ ನಿಮಗೆ ಇಲ್ಲಿ ನಾನು ಹೇಳಿದ್ದೆ. ನಾನಿಲ್ಲ ಈವನ್ ಈ ಲೈಬ್ರರಿ ಇರ್ಬೋದು, ಇಲ್ಲಿ ಲೈಬ್ರರಿ ನೀವು ನೋಡಿದ್ರಿ. ನೀವು ನಮ್ಮ ಕಾಮರ್ಸ್ ವಿಭಾಗಕ್ಕೆ ಇರುವಂಥ ಪುಸ್ತಕಗಳ ಬೆಲೆ ಆರ್ಟ್ಸ್ ಫ್ಯಾಕಲ್ಟಿ ಅಷ್ಟು ಡಿಪಾರ್ಟ್ಮೆಂಟ್ ಇದ್ರೂ ಕೂಡ ಅಷ್ಟು ಬೆಲೆ ಇಲ್ಲ. ಅವರು ಗೊತ್ತಿದೆ ನಿಮಗೆ. ನಮ್ಮ ಬುಕ್ಗಳಲ್ಲಿ ಎಷ್ಟಿದೆ, ಒಂದೊಂದು ಬುಕ್ಕಿನ ಬೆಲೆ 1000 ರೂಪಾಯಿ 1200 ರೂಪಾಯಿ ಬೆಲೆವರೆಗೆ ಬುಕ್ಗಳಿದ್ದಾವೆ. ಆರ್ಟ್ಸ್ ಫ್ಯಾಕಲ್ಟಿಯವರು ಅವರ ಎಲ್ಲ ವಿಭಾಗಗಳು ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಸೋಷಿಯಾಲಜಿ, ಎಜುಕೇಷನ್ ಎಲ್ಲ ಸೇರಿದ್ರು ಕೂಡ ನಮ್ಮ ಬುಕ್ಕಿನ ಮೌಲ್ಯ ಅದು ಆಗೋದಿಲ್ಲ. ಅಂತಂತ ಒಳ್ಳೆಯ ಬುಕ್ಗಳನ್ನು ನಾವು ಲೈಬ್ರರಿಗೆ ತಂದುಬಿಟ್ಟು ಒಂದು ವಿದ್ಯಾರ್ಥಿಗಳು ಅದನ್ನು ಸದುಪಯೋಗ ಮಾಡ್ಕೊಳ್ಳಿ ಅಂತ ನಾವು ತಂದಿದ್ದೀವಿ. ಅದನ್ನು ತಾವೆಲ್ಲರೂ ಕೂಡ ಸದುಪಯೋಗ ಇಲ್ಲಿ ಮಾಡ್ಕೊಳ್ಬೇಕು. ಹಾಗೆ ಕಂಪ್ಯೂಟರ್ಗಳನ್ನು ಕೂಡ ಕಂಪ್ಯೂಟರ್ಗಳನ್ನು ನಾವು ಸಾಕಷ್ಟು 36 ಕಂಪ್ಯೂಟರ್ನ ನಾವೇನು ಮಾಡಿದ್ವಿ, ಎರೆಕ್ಟ್ ಮಾಡಿಬಿಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಮಾಡಿದ್ವಿ. ಪ್ರಾರಂಭದಲ್ಲಿ ಕಂಪ್ಯೂಟರ್ ಶಿಕ್ಷಣ ಪಡೀಲಿಕ್ಕೆ ನಮ್ಮ ವಿದ್ಯಾರ್ಥಿಗಳು ಸಿಟಿನಲ್ಲಿ ಇರುವಂಥ ಸೆಂಟರ್ಗಳಿಗೆ ಹೋಗ್ಬಿಟ್ಟು ಒಂದಿಷ್ಟು ಯಾವುದೋ ಶುಲ್ಕನ ಪಾವತಿ ಮಾಡಿ ಶಿಕ್ಷಣ ಪಡಿತಾ ಇದೆ. ಅದು ಬೇಡ ಅಂತ ಹೇಳ್ಬಿಟ್ಟು ನಾವು ನಮ್ಮ ಕಾಲೇಜಲ್ಲಿ ಅದು ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ನಿಮ್ಮ ಕ್ಲರ್ಕ್ ವಿಭಾಗದಲ್ಲಿ ನಾಸೀರ್ ಅಹಮದ್ ಶಿಕ್ಷಣ ಕೊಡಬೇಕನ್ನೋ ಒಂದು ಉದ್ದೇಶದಿಂದ ಅದನ್ನು ನಾವು ಇಲ್ಲಿ ಪ್ರಾರಂಭ ಮಾಡಿದ್ದೇವೆ. ಸೊ ಇಷ್ಟೆಲ್ಲ ಪ್ರಯತ್ನ ನಾವು ಯಾರಿಗೋಸ್ಕರ ನಾವು ಮಾಡಿದ್ದೀವಿ ಅಂತಂದರೆ, ನಮ್ಮ ಜಗಳೂರಿನ ಸುತ್ತಮುತ್ತ ಮತ್ತು ಲೋಕಲಲ್ಲಿರುವಂತಹ ನಮ್ಮ ವಿದ್ಯಾರ್ಥಿಗಳು ಬಹುತೇಕ ಇಲ್ಲಿ ಎಲ್ಲರೂ ಕೂಡ ಬಡತನದಿಂದ ಬಂದಂಥ ವಿದ್ಯಾರ್ಥಿಗಳು, ಅವರಿಗೆ ಸಹಾಯ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಇದೆಲ್ಲ ಸೌಲಭ್ಯಗಳನ್ನು ನಾವು ಇಲ್ಲಿ ಮಾಡಿಸಿರುವಂಥದ್ದು. ಆ ಸೌಲಭ್ಯನ ತಾವೆಲ್ಲರೂ ಕೂಡ ಸದುಪಯೋಗ ಇಲ್ಲಿ ಮಾಡ್ಕೊಳ್ಬೇಕು. ಆ ದೃಷ್ಟಿಯಿಂದ ನಾನು ಇಲ್ಲಿ ಹೇಳ್ತಾ ಇರುವಂಥದ್ದು. ಹಾಗಾಗಿ ತಾವೆಲ್ಲರೂ ಈಗೇನು ವಿಭಾಗದಲ್ಲಿ ಏನು ಅಧ್ಯಯನ ಮಾಡ್ತಿದ್ದೀರ ಎಲ್ಲರೂ ಕೂಡ ಈ ಒಂದು ಮಾತುಗಳನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಇಲ್ಲಿರುವಂತಹ ಎಲ್ಲ ಸಾಧನ ಸಲಕರಣೆಗಳನ್ನು ಇನ್ಕ್ಲೂಡಿಂಗ್ ಲೆಕ್ಚರರ್ಸ್ ಏನಿದಾರಲ್ಲ ಅವರೆಲ್ಲರನ್ನೂ ಕೂಡ ನೀವೇನು ಮಾಡ್ಕೊಳ್ಬೇಕಂತಂದರೆ ಸದುಪಯೋಗ ಇಲ್ಲಿ ಮಾಡ್ಕೊಳ್ಬೇಕು. ಅವರನ್ನು ನಾವು ಇವ್ರನ್ನ ನೇಮಕ ಮಾಡ್ಕೊಳ್ಬೇಕಾದಾಗ ಬಹಳಷ್ಟು ನಮ್ಮ ಮಾಜಿ ವಿದ್ಯಾರ್ಥಿ, ಇವರು ನಮ್ಮ ಮಾಜಿ ವಿದ್ಯಾರ್ಥಿ, ಹಾಗೆ ಅವರು ಕೂಡ ನಮ್ಮ ಮಾಜಿ ವಿದ್ಯಾರ್ಥಿ ಆಗದೇ ಇದ್ರು ಕೂಡ ಜಗಳೂರಿನಲ್ಲೇ ಆಗಲಿ. ಇವರು ಅಷ್ಟೇ, ನಮ್ಮ ಮಂಜುನಾಥ್ ಅವರು ಕೂಡ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಆಗದೇ ಇದ್ರು ಕೂಡ ಅವರು ನಾವು ಅವ್ರನ್ನ ಭಾಳ ಒಳ್ಳೆಯ ವಸ್ತು ಅಂತ ನಾವು ಪಿಕಪ್ ಮಾಡ್ಕೊಂಡು ಮತ್ತೆ ಈ ಕಾಲೇಜಿಗೆ ನಾವು ಇಲ್ಲಿ ನೇಮಕ ಮಾಡ್ಕೊಂಡಿದ್ದೀವಿ. ಸೊ ಅವರೆಲ್ಲರೂ ಕೂಡ ಉತ್ತಮವಾದಂತಹ ಉಪನ್ಯಾಸಕರಿದ್ದಾರೆ. ಅವ್ರನ್ನ ನೀವು ಯುಟಿಲೈಸ್ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಂಥ ವಿಚಾರ ಆಯ್ತಲ್ವಾ. ಹಾಗಾಗಿ ತಾವೆಲ್ಲರೂ ಕೂಡ ಇಲ್ಲಿರುವಂತಹ ಸೋರ್ಸಸ್, ಆ ನಂತರ ಲೈಬ್ರರಿ ತೆಗೆದುಕೊಳ್ಳಿ. ಲೈಬ್ರರಿನಲ್ಲಿ ಮೊದಲು ನಿಮಗೆ ಯಾವ ಥರದ ಸೌಲಭ್ಯ ಇತ್ತು, ಈಗ ಯಾವ ಥರದ ಸೌಲಭ್ಯಗಳು ದೊರಕಿದೆ ಅಂತ ನಾನು ನೋಡ್ತಾ ಇರ್ತೀನಿ. ನಾನು ಸ್ಟೇಟಸಲ್ಲಿ ಆಗ್ತಾ ಇರ್ತಾರೆ, ನಾನು ನೋಡ್ತಾ ಇರ್ತೀನಿ. ಬಹಳಷ್ಟು ಸುಧಾರಣೆ ಆಗಿದೆ ಲೈಬ್ರರಿ ವಿಚಾರದಲ್ಲಿ. ಸೊ ಯು ಆರ್ ಗೆಟಿಂಗ್ ಆಲ್ ದಿ ಇನ್ಫಾರ್ಮೇಷನ್ ಫ್ರಮ್ ದಿ ಲೈಬ್ರರಿ ಡಿಪಾರ್ಟ್ಮೆಂಟ್. ಈವನ್ ಯು ಆರ್ ನಾಟ್ ಗೆಟಿಂಗ್ ದಿ ಇನ್ಫಾರ್ಮೇಷನ್ ಫ್ರಮ್ ದಿ ನ್ಯೂಸ್ ಪೇಪರ್, ದೇ ಆರ್ ಗೆಟಿಂಗ್ ಫ್ರಮ್ ದ ಲೈಬ್ರರಿ. ಸೊ ಹಾಗಾಗಿ ಲೈಬ್ರರಿಯನ್ನು ನಾನು ತುಂಬ ಚೆನ್ನಾಗಿ ಅದರಲ್ಲಿ ಉಪಯೋಗ ಮಾಡ್ಕೊಳ್ಳಿ.
ಹಾಗೆ ಕಚೇರಿ ವಿಚಾರದಲ್ಲಿ ಕೂಡ ಅಷ್ಟೇ, ಕಚೇರಿ ಕೂಡ ನಿಮಗೆ ಒಳ್ಳೆ ಸರ್ವಿಸ್ ಅನ್ನು ನೀಡ್ತಾ ಇದೆ ಅಂತ ನಾನು ಹೇಳಿದ್ದೀನಿ. ಇಲ್ಲಿ ಆಗ್ತಾ ಇರ್ತವೆ ಕೆಲವೊಂದು ಸಣ್ಣ ಪುಟ್ಟ ತೊಂದರೆಗಳು ಅಥವಾ ಲೇಟ್ ಆಗ್ತದೆ, ಅದನ್ನು ಸಹಿಸ್ಕೊಂಡು ಕಾಲೇಜಲ್ಲಿ ಒಳ್ಳೆ ವಿದ್ಯಾರ್ಥಿಗಳಾಗಿ ಎಲ್ಲರೂ ಕೂಡ ಕಾಲೇಜಿಗೆ ಒಳ್ಳೆ ಹೆಸರನ್ನು ತರುವಂಥ ಕೆಲಸನ ಇಲ್ಲಿ ಮಾಡಿ. ಅದು ಅಲ್ಲದೆ ನಿಮ್ಮ ತಂದೆ ತಾಯಿಗಳ, ಪ್ರಮುಖವಾಗಿ ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆ ಹೆಸರನ್ನು ತರಬೇಕು. ಪ್ಲಸ್ ಆಮೇಲೆ ತಂದೆ ತಾಯಿಗೆ ನೀವೇನಾಗಬೇಕಂತಂದ್ರೆ ದುಡಿಯುವಂಥ ಮಕ್ಕಳಾಗಬೇಕು, ಹೊತ್ತು ಖರ್ಚು ಮಾಡುವಂಥ ಮಕ್ಕಳಾಗಬಾರ್ದು. ಇವತ್ತು ಬಹಳಷ್ಟು ವಿದ್ಯಾರ್ಥಿಗಳು ಏನಾಗಿದ್ದಾರೆ ಅಂತಂದ್ರೆ, ನನ್ನನ್ನು ಓದು ನೀನು, ನಾನು ಮುಂದೆ ನಿಮ್ಮ ತಲೆ ಎತ್ತಿ ನೋಡೋಕೆ ನಾನು ಯಾವ್ದು ಬೇಕು ನಿಮಗೆ, ಪುಸ್ತಕ ಬೇಕಾ ಮೊಬೈಲ್ ಬೇಕಾ? ಪುಸ್ತಕ ಮೊಬೈಲ್ ಬೇಕು ಇವತ್ತು, ಅದನ್ನು ಬೇಕು, ಪುಸ್ತಕನೇ ಇದೆ ನಿಮಗೆ ಬೇಕು. ಆದರೆ ಸೊ ದಟ್ ಈಸ್ ಲೆಫ್ಟ್ ಯು ಹೌ ಟು ಯೂಸ್ ದಟ್ ವರ್ಡ್. ಅದಲ್ಲ ಯಾವ ಪ್ರಮಾಣದಲ್ಲಿ ಏನನ್ನು ನಾವು ನೋಡ್ಬೇಕನ್ನೋದನ್ನ ತಾವೆಲ್ಲರೂ ಕೂಡ ಅದನ್ನ ತಿಳ್ಕೊಂಡಿರ್ಬೇಕು. ಯಾವುದೇ ಒಂದು ವಸ್ತು ಅದರಿಂದ ಅನುಕೂಲ ಇರುತ್ತೆ ಮತ್ತು ಅನಾನುಕೂಲ ಇರುತ್ತೆ. ನಾವು ಯಾವುದನ್ನ ನೋಡ್ಕೊಳ್ಬೇಕು? ಅನುಕೂಲ ನೋಡ್ಕೊಳ್ಬೇಕು, ಅದಿಲ್ಲ. ಸೊ ನೀವು ಬಹಳಷ್ಟು ನಮ್ಮ ಸೊಸೈಟಿಗೆ ಕೂಡ ನೀವು ಒಂದು ಒಳ್ಳೆಯ ಹೆಸರನ್ನು ತರುವಂತಹ ವ್ಯಕ್ತಿಗಳು ಆಗಬೇಕು ಅಂತ. ಹಾಗೆ ಈ ಕಾಲೇಜಿಗೆ ಒಳ್ಳೆಯ ಹೆಸರಿದೆ, ಕಾಮರ್ಸ್ ಡಿಪಾರ್ಟ್ಮೆಂಟಿಗೆ, ಎಸ್ಪೆಷಲಿ ಕಾಮರ್ಸ್ ಡಿಪಾರ್ಟ್ಮೆಂಟಿಗೆ. ಬೇರೆ ಯಾವ ಕಾಲೇಜಲ್ಲೂ ಕೂಡ ನಾನು ನೋಡಿಲ್ಲ. ನಾವು ಮೂವರು ಏನಿದ್ದೀವಲ್ಲ, ನಾವು ಮೂವರು ನಮ್ಮ ಇವ್ರನ್ನೆಲ್ಲ ನೀವು ಕೇಳ್ಕೊಳ್ಳಿ, ಸುಮ್ಮನೆ ನಮ್ಮ ಹೆಸರು ಹೇಳಿ ಅವರು ಒಂದ್ಸಾರಿ ಹೇಳ್ತಾರೆ ಅವ್ರು ಏನು ಅಂತಂದ್ರೆ. ಅಂದರೆ ನಾನು ಹೆಮ್ಮೆಯಿಂದ ನಾನು ಹೇಳ್ಕೊಳ್ತಾ ಇದ್ದೇನೆ. ಯಾಕೆಂತಂದರೆ ಒಂದು ಚಿಕ್ಕ ಒಂದು ತಾಲೂಕು ಪ್ರದೇಶದಲ್ಲಿ ಇರುವಂಥ ಕಾಲೇಜಲ್ಲಿ ನಾವು ಉಪನ್ಯಾಸಕರು ಆದರೂ ಕೂಡ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ನಾವು ಒಳ್ಳೆಯ ಹೆಸರನ್ನು ಮಾಡಿದಂಥವ್ರು. ನಾವು ಮೂವರು ಕೂಡ ಏನಾಗಿದ್ದೀವಿ ಅಂತಂದರೆ ಕಾಮರ್ಸ್ ಡಿಪಾರ್ಟ್ಮೆಂಟಿನ ಎಕ್ಸಾಮಿನೇಷನ್ ಬೋರ್ಡಿನ ಚೇರ್ಮನ್ಗಳಾಗಿ ನಾವು ಬಂದಿದ್ದೀವಿ. ನಾವು ಮೂವರು ಕೂಡ ಇಡೀ ಯೂನಿವರ್ಸಿಟಿಯ ವಾಣಿಜ್ಯ ವಿಭಾಗದ ಪರೀಕ್ಷಾ ಮಂಡಳಿಯ ಅಧ್ಯಕ್ಷರಾಗಿ ನಾವು ಬಂದಿರುವಂಥವ್ರು. ಹಾಗೆ ನಾನು ಸಬ್ಜೆಕ್ಟು ಎಕ್ಸ್ಪರ್ಟ್ ಆಗಿ ಕೂಡ ನಾನು ಇಲ್ಲಿ ಕೆಲಸ ಮಾಡಿದ್ದೀನಿ. ಹಾಗಾಗಿ ನಾವು ಇಂಥ ಒಂದು ಚಿಕ್ಕ ಪ್ರದೇಶದಲ್ಲಿ ಕೂಡ ನಮಗೆ ಏನೇನು ಬೇಕೋ ಅದೆಲ್ಲದನ್ನು ಕೂಡ ನಾವು ಸಾಧನೆ ಮಾಡಿಕೊಂಡಿರೋಂಥದ್ದು. ಹಾಗಾಗಿ ವಿಶ್ವವಿದ್ಯಾನಿಲಯ ಮಟ್ಟದಲ್ಲೂ ಕೂಡ ನಮಗೆ ಒಂದು ಒಳ್ಳೆಯ ಹೆಸರಿದೆ. ಈಗೂ ಕೂಡ ಇವರೇನಾದರೂ ವ್ಯಾಲ್ಯೂಷನ್ಗೆ ಹೋದಾಗ ಸರ್ ನಮಗೆ ಇಂಥ ಪೇಪರ್ ಕೊಡಿ ಅಂತಾರೆ. ಯಾವ ಕಾಲೇಜ್ ಅಂದರೆ ಕಾಲೇಜ್ ಹೆಸರು ಹೇಳಿದ ತಕ್ಷಣ ಆಯ್ತು ನೀವು ದುಡ್ಡು ಬಿಟ್ಟು ಅಂತ ಹೇಳಿ ಸರ್ ಆ ಥರ ಇಸ್ಕೊಂಡು ಹೋಗ್ಬೇಕಂತ ನಾನು ಅವ್ರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಕಾಲೇಜ್ ಕ್ಯಾಂಪಸ್ಸಲ್ಲೂ ಅಷ್ಟೇ ಭಾಳ ಶಿಸ್ತಿಗೆ ಹೆಸರಾದಂಥದ್ದು ನಮ್ಮ ಇಲಾಖೆ. ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೀನಿ, ಆರ್ಟ್ಸ್ನಲ್ಲಿ ಇಲ್ಲ ಅಂತ ಅನ್ಕೋಬೇಡಿ, ಅವರು ಕೂಡ ಇದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಕಾಮರ್ಸ್ ವಿಭಾಗದಲ್ಲಿ ಏನೋ ಒಂದು ಕಡೆ ಶಿಸ್ತು ಅನ್ನೋದು ನಮ್ಮಲ್ಲಿ ಇದೆ. ನಾವು ಗೊತ್ತಿರ್ಬೋದು, ನಿಮಗೆಲ್ಲ ಗೊತ್ತಿರೋದು, ನಮ್ಮ ಕಾಲೇಜು ನಮ್ಮ ಕ್ಲಾಸ್ಗಳು 10ವರೆಯಿಂದ ಸ್ಟಾರ್ಟ್ ಆದ 4ವರೆ ತನಕ ನಡೀತಾ ಹೋದಿಲ್ಲ. ಈಗೂ ಕೂಡ ಇದೆ ಹೋದಿಲ್ಲ, ಅದೇ 10ವರೆಯಿಂದ 4ವರೆ ತನಕ ನಡೀತಾ ಇದೆ. ಇಲ್ಲಿ ಇತ್ತೀಚೆಗೆ ಏನಾದ್ರು ಚೇಂಜ್ ಆಗಿರ್ಬೋದೇನೋ. ಆ ನಂತರ ಬೆಳಿಗ್ಗೆ 9ವರೆಯಿಂದ ನಾವು ಕ್ಲಾಸ್ ತಗೊಳ್ತಿದ್ವಿ. ಅವರು ಕೂಡ ಇದ್ದಾರೆ, ಅವರು ಹಾಕಿದ್ದಾರೆ. ಬಟ್ ಅವ್ರಿಗಿಂತ ಒಂದು ಸ್ಟೆಪ್ ನಾವು ಮುಂದೆ ಇದ್ದೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಅಷ್ಟೊಂದು ಶ್ರಮ ಪಟ್ಟು ನಾವು ಒಂದು ಕಾಲೇಜಿಗೆ ಒಳ್ಳೆಯ ಹೆಸರನ್ನು ನಾವು ತಂದುಕೊಟ್ಟಿದ್ದೀವಿ ಹೇಳ್ತಾ ಇದ್ದೀನಿ. ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ ಕೇಳಿಕೊಳ್ಳೋದು ನೀನು ಪಕ್ಕದಾಗಿರೋದನ್ನ ಹೇಳ್ತಾನೆ ನಿನಗೆ, ಆದರೆ ಅದನ್ನು ಸ್ವೀಕರಿಸಬೇಕಂತ ಸಂದರ್ಭದಲ್ಲಿ ಅದು ಒಳ್ಳೆಯದೇ ಅಥವಾ ಕೆಟ್ಟದ್ದೇ ಅನ್ನೋದನ್ನು ಆಲೋಚನೆ ಮಾಡ್ಕೊಂಡು ಅದನ್ನು ಸ್ವೀಕರಿಸಿ ಹೇಳ್ತಾರೆ. ಏನು ಓದೋದು ನೋಡೋಣ, T20 ಮಾಡೋಕ್ಕೆ ಅದನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಒಳ್ಳೆಯದನ್ನು ಕಲ್ತ್ಕೊಂಡ್ಬಿಟ್ಟು ಕಾಲೇಜಿಗೂ ಮತ್ತು ಎಲ್ರಿಗೂ ಕೂಡ ಒಳ್ಳೆಯ ಹೆಸರನ್ನು ತರಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇಷ್ಟು ಹೇಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಕಾಲೇಜಿನ ಪ್ರಾಂಶುಪಾಲರಿಗೂ, ಡಿಪಾರ್ಟ್ಮೆಂಟಿನ ಎಲ್ಲ ಉಪನ್ಯಾಸಕರಿಗೂ ಹಾಗೂ ಇತರ ಸಿಬ್ಬಂದಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಇದುವರೆಗೂ ತಮಗೆ ನಮ್ಮ ಕಾಮರ್ಸ್ ನಮ್ಮ ಕಾಲೇಜು ಯಾವ ರೀತಿಯಾಗಿ ಇದನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಮತ್ತು ಈಗ ಯಾವ ರೀತಿಯಾಗಿದೆ ಕೂತ್ಕೊಂಡು ಮಾಹಿತಿನ ಸಂಗ್ರಹಣೆ ಮಾಡ್ಕೊಳ್ಳೋದ್ರ ಮೂಲಕ ನಾವೇನು ಮಾಡ್ಕೊಂಡಿದ್ದೀವಿ ಅಂದರೆ ರಿಸರ್ಚ್ ನಾವು ಇಲ್ಲಿ ಮಾಡಿದ್ದೀವಿ. ಸೊ ಅದೇ ಪರಿಪಾಠನ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ನಾವಿಲ್ಲಿ ಕಲಿಸಿದ್ವಿ. 4ವರೆ ಆದಮೇಲೆ ಕೂಡ ನಾವು ಕಾಲೇಜಲ್ಲಿ ಉಳ್ಕೊಳ್ತೀವಿ. ಯಾಕೆ ಅಂತಂದರೆ ಸರ್ ಲೈಬ್ರರಿ ನಾವಿಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಹಾಗೆ ತಾವು ಕೂಡ ಇಲ್ಲಿ ಕಾಲೇಜ್ ಅವಶ್ಯ ಆದಮೇಲೆ ಲೈಬ್ರರಿಯನ್ನು ಕೂತ್ಕೊಳ್ತೀವಿ. ಲೈಬ್ರರಿಯನ್ನು ಭಾಳ ನಿಮಗೆ ಎಲ್ಲ ಥರದ ಸೌಲಭ್ಯಗಳನ್ನು ಕೊಡಲಿಕ್ಕೆ ಅವರು ಕೊಟ್ಟಿದ್ದಾರೆ. ಅವರಿಗೆ ಸಾಯಂಕಾಲ ತನಕ ಕೂತ್ಕೊಂಡು ಲೈಬ್ರರಿನಲ್ಲಿ ನಿಮಗೆ ಏನು ಬೇಕು ಆ ಮಾಹಿತಿನ ಎಲ್ಲರೂ ಕೂಡ ಪಡ್ಕೊಂಡು ನಿಮ್ಮ ಜ್ಞಾನನ ಹೆಚ್ಚಿಸ್ಕೊಳ್ಳಿ. ಗೊತ್ತಾಯ್ತಲ್ಲ ಸರ್? 4ವರೆ ಅಂತ ನಾವು ಯಾಕೆ ಹೇಳ್ತಿದ್ದೀವಿ ಅಂತಂದರೆ ಈ ಕಾರಣಕ್ಕೋಸ್ಕರ ನಾವೀಗ ಹೇಳ್ತಿದ್ದೀವಿ. ಈಗ ಹೇಳ್ತಿದ್ದಾರೆ ಇರಲ್ಲ ಸರ್ ಅಂತಂದು ಹೇಳ್ತಾರೆ, ಅದನ್ನು ತಿದ್ದಿಕೊಳ್ಳ್ರಿ. ನಿಮ್ಮ ಒಳ್ಳೆಯದಕ್ಕೋಸ್ಕರ ನಾವಿಲ್ಲಿ ಹೇಳುವಂಥದ್ದು. ಕ್ಲಾಸ್ ಅವರ್ಸ್ ಅಲ್ಲದೆ
ಬೇರೆ ಅವಸ್ಥೆಯಲ್ಲಿ ನಾವು ವಿದ್ಯಾರ್ಥಿಗಳು ಯಾಕೆ ಇಟ್ಕೊಳ್ತಿದ್ದೀವಿ ಅಂತಂದ್ರೆ ಅವರ ಕುಂದುಕೊರತೆಗಳಿಗೆ ಇಟ್ಕೊಳ್ತಿದ್ವಿ ನಾವು ಕ್ಲಾಸಲ್ಲಿ ಪಾಠ ಮಾಡಿದ ಮೇಲೆ ಎಲ್ರಿಗೂ ಕೂಡ ಅಟೆಸ್ಟ್ ಟಚ್ ಎಲ್ಲರಿಗೂ ಕೂಡ ಅಂಡರ್ಸ್ಟ್ಯಾಂಡ್ ಆಗ್ತಿದ್ದಿಲ್ಲ, ಆಗದೆಲ್ಲ ಕೂಡ ಇರೋದಿಲ್ಲ. ಅದು ಯಾವುದೇ ಪ್ರಾಬ್ಲಮ್ನ ಮಾಡಿದಾಗ 15 ವಿದ್ಯಾರ್ಥಿಗಳಿದ್ದಾರೆ ಅಂತಂದ್ರೆ 5 ವಿದ್ಯಾರ್ಥಿಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತಾರೆ, ಇನ್ನು 10 ವಿದ್ಯಾರ್ಥಿಗಳಿಗೆ ಅದು ಅಂಡರ್ಸ್ಟ್ಯಾಂಡ್ ಆಗಿರೋದು ನಮಗೆ ಗೊತ್ತಿದೆ. ಅವ್ರ ಕನ್ಫ್ಯೂಷನ್ ಎಲ್ಲ ಇರುತ್ತೆ, ಇದು ಹೇಗಪ್ಪ, ಇದು ಹೇಗೆ ಅಂತ ಸ್ಯಾಕ್ರಿಫೈಸ್ ಮಾಡೋಕ್ಕೆ ಕಡಿಲ್ಲ. ಒಂದು ಪಡ್ಕೋಬೇಕು ಅಂತಂದ್ರೆ ನಾವೇನು ಮಾಡಬೇಕು, ಒಂದು ಪಡ್ಕೋಬೇಕು. ಸೊ ಈ ನಿಟ್ಟಿನಲ್ಲಿ ಅವ್ರು ಏನು ಅಲ್ಲಿಂದ ಇಲ್ಲಿವರೆಗೂ ಸೊ ಯಾವ ರೀತಿಯಾಗಿ ನಮ್ಮ ಡಿಪಾರ್ಟ್ಮೆಂಟ್ ಆಗಿರಲಿ, ವಿದ್ಯಾರ್ಥಿಗಳನ್ನಾಗಿರಲಿ ಬೆಳೆಸ್ಕೊಂಡ್ಬಂದಿದ್ದಾರೆ. ನಾವು ಹೇಳಿದ್ರಲ್ವ ಆಗಲೇ ಯೂನಿವರ್ಸಿಟಿಗೆ ಹೋದಾಗ ಬೇರೆಯವ್ರಿಗೆ ನಮಗೆ ಕಂಪೇರ್ ಮಾಡ್ಕೊಂತೀವಿ ನಾವು ಅಲ್ಲಿ, ನಮ್ಮ ಕಾಲೇಜ್ಗೂ ಬೇರೆ ಕಾಲೇಜಿನವರು. ಯಾಕೆಂದರೆ ಒಂದು ಸಬ್ಜೆಕ್ಟ್ ಬೇಡ, ಯಾಕೆ ಎರೆಟಿಕ್ಕು ಇನ್ನೊಂದೇನು ಪ್ರಾಬ್ಲಮ್ಗಳು ಬೇಡ, ಜಸ್ಟ್ ಯಾವ ಕಾಲೇಜು ಯೋಚಿಸಬೇಕು ಆಯಿತು, ಒಂದು ಮಾತು ಮಾತಾಡೋದಿಲ್ಲ ಅಲ್ಲಿ. ಯಾಕೆಂದರೆ ಅವ್ರು ಹಾಕಿರೋ ಫೌಂಡೇಶನಲ್ಲಿ ಇದು ಇದೇ ರೀತಿ ಮುಂದುವರ್ಕೊಂಡು ಹೋಗೋದು ನಮ್ಮ ಕೈಗಲ್ಲ, ನಿಮ್ಮ ಕೈಯಾಗೈತಿ. ಓಕೆನಾ? ಸೊ ಇಷ್ಟು ಹೇಳ್ತಾ ಇದುವರೆಗೂ ನನಗೆ ತುಂಬ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಸೊ ಆ ಸರ್ಗೆ ನಾನು ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಪ್ರಾಜೆಕ್ಟ್ಗೆ ಸಂಬಂಧಿಸಿದಂತೆ ನಿಮಗೆ ಒಂದೆರಡು ಮಾರ್ಗದರ್ಶನ. ಎಲ್ಲೋ ಮುಂದೆ ಹೋದಾಗ ಬರೀ ಅವರು ಜಸ್ಟ್ ಪ್ರಾಜೆಕ್ಟ್ ಮಾಡಿ ಅಂತಂದು ಹೇಳಿದ್ರೆ ಸಾಕು, ಅವಾಗ ಫೋನ್ ಮಾಡ್ತೀರಿ, ಸರ್ ನನಗೆ ತುಂಬ ಈಸಿ ಆಗ್ತಿದೆ, ಅವ್ರು ಕಷ್ಟಪಡ್ತಿದ್ದಾರೆ, ನಾವು ಆರಾಮಾಗಿ ಮಾಡ್ತಾ ಇದ್ದೀವಿ ಅಂತಂದು ಹೇಳ್ತೀರಲ್ಲ, ಅಷ್ಟೇ ಸಾಕು. ಮತ್ತೆ ಸರ್ ಹೇಳಿದ್ರಿ ಈಗ ಒಂದು ಆರ್ಟಿಕಲ್ ರೆಡಿ ಮಾಡ್ಬೇಕಂತ. ನಾನು ಸರ್ ಈ ಸಲ ಸ್ಕಿಲ್ ಡೆವಲಪ್ಮೆಂಟ್ಗೆ ಈ ಪ್ರಾಜೆಕ್ಟ್ನ ಆರ್ಟಿಕಲ್ ಆಗಿ ಕನ್ವರ್ಟ್ ಮಾಡಿ ಅಂತಂದು ಹೇಳಿದೆ. ಬಟ್ ನಮ್ಮ ಪ್ರಾಬ್ಲಮ್ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅಂತ, ಯಾವ ರೀತಿ ಕನ್ವರ್ಟ್ ಮಾಡ್ಬೋದು ಅನ್ನೋದನ್ನ ಹೇಳಿ ಅದನ್ನ ಆರ್ಟಿಕಲ್ ಕನ್ವರ್ಟ್ ಮಾಡ್ತೀನಿ ಸರ್. ಸೊ ಇದುವರೆಗೂ ಏನು ಎಲ್ಲರೂ ಇಲ್ಲಿ ಉಪಸ್ಥಿತರಿದ್ರಿ. ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾಗಿರ್ತಕ್ಕಂಥ ಎಲ್ರಿಗೂ ಒಂದು. ಅದಕ್ಕೂ ಮೊದಲು ನಮ್ಮ ಈ ಕಾರ್ಯಕ್ರಮ ವೈಭವ ಕಾರ್ಯಕ್ರಮಕ್ಕೆ ಎಕ್ಸ್ಟರ್ನಲ್ ಆಗಿ ಆಗಮಿಸಿರ್ತಕ್ಕಂಥ ನಮ್ಮ ನಾರಾಯಣ್ ಸರ್ ಅವರಿಗೆ ಒಂದು ಕಿರು ಸನ್ಮಾನವನ್ನು ಏರ್ಪಡಿಸ್ಕೊಂಡಿದ್ವಿ. ಆ ಸನ್ಮಾನವನ್ನು ಸ್ವೀಕರಿಸಬೇಕಂತ ತಮ್ಮನ್ನು ಕೇಳ್ಕೊಳ್ತೀನಿ. ಹೊಸದ ಪಿಂಜೆಡ್ ಕಳಪ ಹಿಂಗೆ ಮಾಡೋದು. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಮಧು ಸರ್ ಅವರು ತಮ್ಮೆಲ್ಲರಿಗೂ ವಿಶ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಕಷ್ಟದದ್ದು ಗುರುಗಳಿಗೆ ಶಿಕ್ಷಕರು ಹೆಚ್ಚು ಎತ್ತರ ಬೆಳೆಯಬೇಕಂತ ಅವ್ರ ಆಸೆ ಇದೆ. ಅದನ್ನು ನೆರವೇರಿಸುವಂಥ ನಾನು ಕಲಿಕಂತ ತಂದೆ ತಾಯಿಯವರಿಗೆ ಉತ್ತಮ ಮಕ್ಕಳಾಗಿ ಕೇಳಿದ್ರು. ಅದೇ ರೀತಿ ಅದನ್ನು ಅನುಸರಿಸಿ ಅದೇ ರೀತಿ ಕಷ್ಟಬಿದ್ದು ಎಷ್ಟು 3 ತಿಂಗಳು 4 ತಿಂಗಳು ಕಷ್ಟ ಬಿದ್ದಿದ್ದಾರೆ. ಅದೇ ರೀತಿ ಫೈನಲ್ ಅಂತ ಬಂದಿದ್ದಾರೆ. ಎಲ್ಲರಿಗೂ ಬೆಳೆದಾಗಂತೆ ಶುಭಾಶಯಗಳನ್ನು ತಿಳಿಸಿರ್ತಕ್ಕಂಥ ನಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ನೆಕ್ಸ್ಟು ಎಲ್ಲ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಈ ರೂಮ್ ಇದೆ, ಆ ರೂಮಲ್ಲಿ ಅಸೆಂಬ್ಲಿ ಆಗಿ ಸೊ 1 by 1 ಬಂದ್ಬಿಟ್ಟು ಇಲ್ಲಿ ವೈವ ಕಂಡಕ್ಟ್ ಆಗುತ್ತೆ. ನೀವು ಈ ಯಥಾಸ್ಥಿತಿ ಕ್ಲಾಸ್ಗಳು ರನ್ ಆಗ್ತವೆ. ಕ್ಲಾಸ್ ರೂಮ್ಗಳು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್.
ಈ ಪ್ರಾಜೆಕ್ಟ್ ವರ್ಕ್ ಏನಿದೆಯಲ್ಲ ನಾನು ಏನು ಅವ್ರಿಗೆ A company analysis of Nestle company limited. ಅವೆಲ್ಲ ಫುಡ್ಡಿಗೆ ಸಪ್ಲಿಮೆಂಟ್ಸ್ ಮಾಡೋದಕ್ಕಾಗಲ್ಲ ಸರ್ ಸೆಕೆಂಡರಿ ಪ್ರೈಮರಿ ಡೇಟಾ ಅಂದ್ರೇನು ಸೆಕೆಂಡರಿ ಡೇಟಾ ಅಂದ್ರೆ ಪ್ರೈಮರಿ ಡೇಟಾ ಅಂತ ಯಾವ್ದು ಕರಿತೀವಿ ಎದಕ್ಕೆ ಕರಿತೀವಿ ಪ್ರೈಮರಿ ಡೇಟಾ ಅಂದರೆ ವಿಸಿಟ್ ಮಾಡಬೇಕು ಅಲ್ಲಿಗೆ ನಾವು ಯಾವ ಕಂಪನಿ ತಗೊಂಡಿರ್ತೀವೋ ಅಲ್ಲಿ ವಿಸಿಟ್ ಮಾಡಿ ಅದರ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಬೇಕು ಸರ್. ಸೆಕೆಂಡರಿ ಡೇಟಾ ಅಂದರೆ ನಾವು ಅದರಲ್ಲಿ ಸರ್ಚ್ ಮಾಡಿದ್ರೆ ನಮಗೆ ಸಿಗುತ್ತೆ ಮಾಡ್ತಿದ್ಯಾ ಇಲ್ಲ ತಾನೆ ಪ್ರೈಮರಿ ಡೇಟಾ ಯಾರಿಂದ ಕಲೆಕ್ಟ್ ಮಾಡ್ತೀವಿ ನಾವು ಸಾಮಾನ್ಯವಾಗಿ ಕಂಪನಿ ನೆಕ್ಸ್ಟ್ ಪ್ರಾಫಿಟಬಿಲಿಟಿ ಟ್ರೆಂಡ್ ಅನಾಲಿಸಿಸ್ ಯಾವುದು ಇದೆ ರಿಕಮೆಂಡ್ ಮಾಡಿ ಈಗ ಲೈಬಿಲಿಟೀಸ್ ಇದೆ ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಇದೆ ಟ್ಯಾಂಜಿಬಲ್ ಅಸೆಟ್ಸ್ ಇಂಟ್ಯಾಂಜಿಬಲ್ ನೀನು ಇದರಲ್ಲಿ ಮಾಡಿದ್ಯಾ ಟ್ರೆಂಡ್ ಯಾವ್ದು ಪ್ರಾಡಕ್ಟ್ ಯಾವ ಪ್ರಾಡಕ್ಟ್ ಪ್ರಾಡಕ್ಟ್ ತಗೊಂಡ್ರು ಅಥವಾ ಈ ಬ್ಯಾಲೆನ್ಸ್ ಶೀಟ್ equity share 96.42 crore ಇದೆ. ಆ ವ್ಯಾಲ್ಯೂನ ಬೇಸ್ ಇಯರ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡ್ತಾ ಹೋಗಿದ್ದಾರೆ ಟ್ರೆಂಡ್ ರೇಟ್ ಹೊಸ ಶೇರ್ಸ್ ಇಶ್ಯೂ ಮಾಡೇ ಇಲ್ಲ ಅಂತ 5 ಇಯರ್ಸ್ ಅಲ್ಲಿ ಯಾವುದೇ ನ್ಯೂ ಶೇರ್ಸ್ನ ಒಂದು ಕೊಡು ನಿಮ್ಮ Myself, I am Sanitra, finally become. I am from Kalendar. ಕಲಿದೋತ್ರ ಯಾವ ತಾಲೂಕು ಅದು ಯಾವ ಜಿಲ್ಲೆ Gangere. ಯಾವ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಇದ್ದಾಗ ಕಲಿದೋತ್ರ ಯಾವ ತಾಲೂಕಿನಾಗಿತ್ತು ಚಿತ್ರದುರ್ಗ ಜಿಲ್ಲೆ ಇತ್ತಲ್ಲ ಮೊದಲು ಅವಾಗ ಯಾವ ತಾಲೂಕಿನಾಗಿತ್ತು ನೀವು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಕಲಿದೇವಸ್ಥಾನ ಮೊದಲು ಚಿತ್ರದುರ್ಗ ಇತ್ತು ಮೆಕ್ಡೊನಾಲ್ಡ್ಸ್ ಇದು ಏನು ಪ್ರಾಡಕ್ಟ್ ಇದ್ದು ಏನು ಪ್ರಾಡಕ್ಟ್ ತಯಾರು ಮಾಡ್ತೀವಿ Burger, salad, chicken, fish. ಅಂದರೆ ಅದ್ರ ಪ್ರಾಡಕ್ಟ್ಗಳು ಬರ್ಗರ್ ಮತ್ತೆ ಹೆಂಗೆ ನಿಮಗೆ ಅದ್ರ ಹೆಂಗೆ ಅಲ್ಲ ಇವತ್ತಲ್ಲಮ್ಮ ಎಂತಾದ್ರೂ ನೀವು ತಿಂದಿದ್ದೀರಿ ಮತ್ತೆ ಇದ್ರ ಮೇಲೆ ರಿಸರ್ಚ್ ಕೊಟ್ಟೇನು ಇದೇನು ಮಾಡಿದ್ರೆ ಪ್ರಾಜೆಕ್ಟ್ ಕೊಟ್ಟೇನು ಮಾಡಿ ಮತ್ತೆ ಯಾವ್ಯಾವ್ದ್ರ ಮೇಲೆ ಮಾಡಿದೆ Intangible ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತಂದ್ರೆ ಯಾವ್ಯಾವ ಅದಕ್ಕೆ ಟಚ್ ಮಾಡೋಕ್ಕಾಗಲ್ಲ ವ್ಯಾಲ್ಯೂ ಇಲ್ಲ ಆಯ್ತು ಎಕ್ಸಾಂಪಲ್ ನೀನು ಸೊಸೈಟಿ ದೃಷ್ಟಿಯಿಂದ ಸಮಾಜದ ದೃಷ್ಟಿಯಿಂದ ಈ ಫಾಸ್ಟ್ ಫುಡ್ ಎಲ್ಲರೂ ತಿಂದ್ರಿ ಅಂತಂದು ಸಜೆಸ್ಟ್ ಮಾಡ್ತೀವೋ ಬೇಡ ಅಂತ ಹೇಳ್ತೀವೋ ತಿಂದ್ರಿ ಅಂತ ಹೇಳಿದ್ರೆ ಯಾಕೆ ತಿಂದ್ರಿ ಅಂತ ಹೇಳ್ತೀವಿ ಬ್ಯಾಡ್ ಅಂದ್ರೆ ಯಾಕೆ ಯಾಕೆ ಬೇಡ ಬೇಕು ಅಂತ ಜಾಸ್ತಿ ಹೆಲ್ತ್ ಇಶ್ಯೂ ಆಗುತ್ತದೆ. ಹೆಲ್ತ್ ಇಶ್ಯೂ ಆಗುತ್ತೆ ಹಾಗಾಗಿ ಬೇಡ ಅಂತ ಹೇಳ್ತೀಯ ಹೆಲ್ತ್ ಇಶ್ಯೂ ಆಗುತ್ತೆ ಏನು ಹೆಲ್ತ್ ಇಶ್ಯೂ ಆಗುತ್ತೆ ಅಂತ ಏನಾದ್ರು ಒಂದು ಎರಡು ಮೂರು ಕಾರಣ ಹೇಳ್ಬೋದು ಸಾಕು ಅದೇ ಜಾಸ್ತಿ ಎಣ್ಣೆ ಬಳಸ್ತಾರೆ. ಹಾಂ ಅದರಿಂದ ಏನಾಗುತ್ತೆ ದೇಹಕ್ಕೆ ಹಾನಿ ಆಗುತ್ತೆ ನೆಕ್ಸ್ಟ್ ಅನ್ನೋದು ಇರೋದಿಲ್ಲ ಆ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಿ ಬಳಸ್ತಾರೆ. ಈಗ ಪ್ರಾಜೆಕ್ಟ್ ವರ್ಕ್ ಏನು ಮಾಡಿರಲ್ಲ ನೀವು ಏನು ಅನಿಸುತ್ತೆ ಹೆವಿ ಅನಿಸುತ್ತಾ ಸುಲಭ ಅನಿಸುತ್ತಾ ಕಷ್ಟ ಆಗುತ್ತೆ ಅದೇ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ನೀವು ಏನೇನು ಯಾರ್ಯಾರನ್ನ ಖರ್ಚು ಮಾಡಿಲ್ಲ ಹಾಂ ಗೂಗಲಲ್ಲಿ ಎಲ್ಲ ಮಾಹಿತಿ ಸಿಗುತ್ತೆ ಎನಿ ಟೈಮ್ ಫೋನ್ ನಿಮ್ಮ ಕಡೆ ನಿಮ್ಮ ಬಿ ಎಫ್ ಇದೆ ನೀವು ಫೋನಿಗೆ ತನುಜ್ ಏನು ಸರ್ ತನುಜ
ಮೇಲೆ ಎಲೆಕ್ಟ್ರಾನಿಕ್ ಸಿಟಿ ಇದರ ಸಂಸ್ಥಾಪಕರ ಹೆಸರು ಯಾರು? ನಾರಾಯಣ ಮೂರ್ತಿ ಮತ್ತು ಅವರ ಹೆಂಡತಿ ಸುಧಾಮೂರ್ತಿ. ಅವರು ಈ ಗೂಗಲ್ ಕಂಟ್ರೋಲು ಸಾಫ್ಟ್ವೇರ್ ಇದೆ. ಸಣ್ಣ ಕನ್ನಡ ಎಲ್ಲ ಆಗ್ತದೆ. ತಂತ್ರಾಂಶದ ನಮ್ಮ ಬೆಂಗಳೂರಲ್ಲಿ ಐತೆ, ಬೇರೆ ಬೇರೆ ದೇಶದಲ್ಲಿ ಐತೆ ಇದು ಇದೆ. ಈ ಒಂದು ಇನ್ಫೋಸಿಸ್ ಕಂಪನಿ ಸಾಫ್ಟ್ವೇರ್ನ ಏನು ಮಾಡ್ತಿರೋ ನಮ್ಮ ಇಂಡಿಯಾದ ಎಲ್ಲ ಸಾಫ್ಟ್ವೇರ್ ಕಂಪನಿಗಳನ್ನು ಲೆಕ್ಕ ಹಾಕಿ ನೋಡಿದಾಗ ಈ ಒಂದು ಇನ್ಫೋಸಿಸ್ ಕಂಪನಿಯ ಒಂದು ಭಾಗ ಎಷ್ಟಿದೆ ಅದರಲ್ಲಿ? 63% ಇದು ಬಂದೈತಾ? ಏನು ಸರ್ವಿಸಸ್ ಕೊಡ್ತಾರೆ? ಸರ್ವಿಸಸ್ ಡೌಟ್ Myself is Darshan. I am from Kalyadevarapura. I am final year student. I am pursuing the Bachelor of Commerce. I completed my primary and secondary education in my native place, and I completed my pre-university course in Government PO College, Salma. ಯಾವ ಕಂಪನಿಯ ಅನಾಲಿಸಿಸ್ ಮಾಡೋದು? So, Cafe Coffee. Coffee. ಕಾಫಿ Yes. ಕಾಫಿ ಕುಡ್ದಿಯಾ ನೀನು? Yes. ಕುಡ್ದಿಯಾ? I'm a big fan of coffee. ಬ್ರ್ಯಾಂಡ್ ಇದು ಎಲ್ಲಿ ಇದು ಈ ಕಂಪನಿ ಒಂದು ಹೆಡ್ ಆಫೀಸ್ ಎಲ್ಲಿ? So, first outlet Bangalore Brigade Road 1996 started. ಯಾರು ಸರ್? VG Siddharth founder. Siddharth. ಯಾರು ಸಿದ್ಧಾರ್ಥ? Siddharth is the founder of Cafe Coffee. ಯಾರಿಗೆ? ಸರ್ SN ಕೃಷ್ಣ ಅವರಿಗೆ ಹಳೆಯ ಸರ್ ಅಂದರೆ ಅವ್ರ ಮಗಳ ಗಂಡ ಸರ್. ಇತ್ತೀಚೆಗೆ ಮತ್ತೆ ಅವ್ರು ಯಾರ ಜೊತೆ ಸಂಬಂಧ ಬೆಳೆಸಿದ್ರು? ಯಾರು ಇತ್ತೀಚೆಗೆ ಅವರು ಯಾರ ಜೊತೆ ಕೊಟ್ಟರೆ ಕಂಪ್ನಿ ಒಳ್ಳೆ ಮೂವ್ ಆಗುತ್ತೆ. ಮಾಡ್ಬೇಕನ್ನೋದು ಯಾರವರು? ಶಿ ಇಸ್ ದ ವೈಫ್ ಆಫ್ ಸಿದ್ಧಾರ್ಥ ಫೌಂಡರ್. ಈಗ ಅವ್ರು ಏನು ಈಗ ಕರೆಕ್ಟ್ CEO ಆಫ್ ಕೆಫೆ ಕಾಫಿ. ಎಲ್ಲವೂ ಒಂದೇ ಲೆವೆಲ್ ವೀಕ್ನೆಸ್ ಇದ್ದಾವೆ? ಎಸ್. ನೀನು ಧೈರ್ಯವಾಗಿ ಬಾ, ಒಳಗಿದೆ ಧೈರ್ಯವಾಗಿ ಮಾತಾಡು. ಹೇಳು, ನಿಮ್ಮ ಬಗ್ಗೆ ಪರಿಚಯ ಮಾಡಿದ್ದೆ. Myself, Jyoti HS. I am from Jallu HC. Now I am studying HSA in first grade college as a final year BCom student. ನೀನು ಯಾವ ಕಂಪನಿಯ ಬಗ್ಗೆ ನೀನು ಈ ಒಂದು ಪ್ರಾಜೆಕ್ಟ್ ವರ್ಕ್ನ ತಯಾರು ಮಾಡಿದ್ದೇನು? On V-Guard Industries Ltd. V-Guard ಏನು ಪ್ರೊಡಕ್ಷನ್ ಮಾಡ್ಕೊಂಡಿದೆ? Electronics. Home appliances. ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ಸ್, Electronics. ಎಲೆಕ್ಟ್ರಾನಿಕ್ಸ್. Like wires, cables, fans, kitchen appliances. ಇದು ಯಾವ ದೇಶದ ಕಂಪನಿ ಇದು? India. ಇಂಡಿಯಾ. ಇದರ ಹೆಡ್ ಆಫೀಸ್ ಎಲ್ಲಿರುತ್ತೆ ಗೊತ್ತಾ ನಿಮಗೆ? Yes sir, Kerala. ಕೇರಳದಲ್ಲಿ. ಎಷ್ಟನೇ ವರ್ಷದಲ್ಲಿ ಪ್ರಾರಂಭ ಆಯಿತು? 1977. 77. ಇದರ ಒಂದು ಸಂಸ್ಥಾಪಕರು ಯಾರು? Co-founder sir. ಊಟ ಕಳಿಸ್ಬೇಕಿತ್ತು. ಆಗಲೇ ತಂದೆ ಪಾರ್ಸೆಲ್. ಕೂಡ ಮಾನಸ ಡಿಜೆ. ಪರಿಚಯ ಮಾಡ್ಕೊಳ್ಳಿ. ನಿನಗೆ ಇಂಗ್ಲೀಷಲ್ಲಿ ತೊಂದರೆ ಆದರೆ ಕನ್ನಡದಲ್ಲಿ Myself Manasa Danger from Kerala, final year BCom student, SVDF first grade college, Germany. And project company analysis of Lenskart. ಲೆನ್ಸ್ ಕಾರ್ಡ್ ಏನು ಪ್ರಾಡಕ್ಟ್ ಇದು?
ಫೈನ್ ಗ್ಲಾಸ್, ಸನ್ ಗ್ಲಾಸು, ಫ್ರೇಮ್ಸು ಮತ್ತು ಕಂಟೆಂಟ್ ಲೆನ್ಸ್. ಕಾಂಟ್ಯಾಕ್ಟ್ ನಿಮಗೆ ಕ್ಲಾಸ್ ಇಲ್ಲ ಟೆಸ್ಟ್ ಮಾಡೋದ್ರಿಂದ ನಮ್ಮ ಅಪ್ಪಾಜಿ ಅವ್ರು ಮಾಡಿದ್ರೆ ನಾವು ಅದರಲ್ಲಿ ಇಲ್ಲ ಸರ್. ಈಗ ನಿನಗೇನಾದರೆ ಒಂದು ಕಣ್ಣಿನ ದೋಷ ಬಂತಂದರೆ ಯಾವ ಲೆನ್ಸ್ನ ಕೊಡ್ಕೊಳ್ತೀವಿ, ಯಾವ್ದು ಕೊಡ್ಕೊಳ್ತೀವಿ, ಇವನ್ನೇ ಕೊಂಡ್ಕೊಳ್ತೀಯ? ಹಾಂ ಸರ್. ಅಂದರೆ ನಮ್ದು ಐ ಪ್ರಾಬ್ಲಮ್ ಏನೈತೆ ಅದರ ಬೇಸ್ ಮೇಲೆ ನಾನು ಅಲ್ಲಮ್ಮ, ಈ ಕಂಪ್ನಿ ತಗೊಳ್ತಿ, ಆ ಕಂಪ್ನಿ ಈ ಕಂಪ್ನಿನ ಯಾಕೆ? ನಾನು ಈ ಕಂಪ್ನಿ ಬಗ್ಗೆ ಗೊತ್ತಾಗಿದೆ, ಅದಕ್ಕೆ ಅದರ ಪ್ರಾಡಕ್ಟು, ಪ್ರೈಸು, ಕ್ವಾಲಿಟಿ, ಪ್ರಾಡಕ್ಟ್ ಬಗ್ಗೆ ಗೊತ್ತಾಗಿದೆ. ಕ್ವಾಲಿಟಿ ಇದೆ ಅಂತ. ಇದು ಎಲ್ಲೇ ನಮ್ಮ ಕಂಪ್ನಿ ಇದು? ಇಂಡಿಯಾ ಇಂಡಿಯಾ. ಹೆಡ್ ಆಫೀಸ್ ಎಲ್ಲಿದೆ? ಗುರುಗ್ರಾಮ್, ಯಾವ ಜಿಲ್ಲೆ ಸರ್, ಯಾವ ರಾಜ್ಯದು? ಹರಿಯಾಣ. ಹರಿಯಾಣ. ಅದು ಇದು ಯಾರಿಲ್ಲ ಅಂದಿಲ್ಲ ಕೊನೆಗೆ? ಉತ್ತರದ ವೀರೇಶ್. ಈಗ 19 ಸರ್. My pleasure to introduce myself. My name is Srijan. I'm 20-year-old. My hobbies is traveling and meet new people. ಕಂಪನಿ ಅನಾಲಿಸಿಸ್ ಆನ್ ಟಾಟಾ ಕನ್ಸಲ್ಟೆನ್ಸಿ. ಕನ್ಸಲ್ಟೆನ್ಸಿ ಅಂತಂದ್ರೆ ಏನು? Consultant suggests ಅವರ ಬಿಸ್ನೆಸ್ ಏನು ಮಾಡಬೇಕು ಅಂತ ಒಂದು ಕನ್ಸಲ್ಟ್ ಕನ್ಸಲ್ಟೆನ್ಸಿ ಯಾವ ಕನ್ಸಲ್ಟೆನ್ಸಿ ಇದಾವೆ? ಟಾಟಾ ಕನ್ಸಲ್ಟೆನ್ಸಿ ಇದು ವಡಾಫೋನ್ ಬೇರೆ ಬೇರೆ ಕಂಪ್ನಿಗೆ ಕನ್ಸಲ್ಟ್ ಮಾಡ್ತಾರೆ ಸರ್, ಯಾವ ರೀತಿ ಬಿಸ್ನೆಸ್ ಮಾಡಬೇಕು ಆ್ಯಂಡ್ ಬಿಸ್ನೆಸ್ ಸೊಲ್ಯೂಷನ್ಸ್ ಕೊಡ್ತಾರೆ. ಅವ್ರಿಗೆ ಏನಾದರೂ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಇದ್ದರೆ ಬೇರೆ ಸಜೆಸ್ಟ್ ಮಾಡ್ತಾರೆ. ಅವರು ಸಜೆಷನ್ಸ್ನ ಕೊಡುವಾಗ ಹಾಂ ಸರ್. ಆ ಕಂಪನಿ ಬಗ್ಗೆ ಏನೇನು ಅಧ್ಯಯನ ಮಾಡ್ತಾರೆ ಅವರು? ಆ ಕಂಪ್ನಿ ಇದುವರೆಗೆ ಎಷ್ಟು ಸಜೆಷನ್ಸ್ ಕೊಟ್ಟಿದೆ ಅದು ವರ್ಕೌಟ್ ಅಂದರೆ ವರ್ಕೌಟ್ ಆಗಿದೆಯೋ ಇಲ್ವೋ ಅಂತ, ಅವ್ರು ಕೊಟ್ಟಿರೋ ಸಜೆಷನ್ಸ್ ವರ್ಕ್ ಆಗಿದೆ ಇಲ್ವಾ, ಫೇಲ್ಯೂರ್ಸ್ ಎಷ್ಟಾಗಿದೆ ಅಂತ ನೋಡ್ತಾರೆ. ಫುಡ್ ಪರಿಚಯ ಮಾಡಿ ಬೇಗ I am Chandana. I am from Kedikote. I am studied in final year BCom, Ashwin College. Company ಬಂದ್ಬಿಟ್ಟು ಏಷ್ಯನ್ ಪೇಂಟ್ಸ್ ಮೇಲೆ ಮಾಡಿಲ್ಲ ನಮ್ಮ ಕಂಪನಿ ಅನಾಲಿಸಿಸ್ ಆನ್ ಏಷ್ಯನ್ ಪೇಂಟ್ಸ್ ಅಂತ ನಿಮಗೆ ಗೊತ್ತಿರೋಂಥ ಎಷ್ಟು ಪೇಂಟ್ ಕಂಪನಿಗಳಿದೆ ಹೆಸರುಗಳು? ಮತ್ತು ಏಷ್ಯನ್ ಪೇಂಟ್ಸ್. ಏಷ್ಯನ್ ಮತ್ತೆ ಬಿರ್ಲಾ ಇವೆಲ್ಲ ಹೆಸರು ಗೊತ್ತಿರೋಂಥ ಕಂಪನಿಗಳು, ಇನ್ನು ಬೇರೆ ಬೇರೆ ಎಲ್ಲ ಇದ್ದಾವೆ. ಏಷ್ಯನ್ ಪೇಂಟ್ಸ್ ಇದ್ರದ್ದು ಹೆಡ್ ಆಫೀಸ್ ಎಲ್ಲಿದೆ ಅಮ್ಮ ಗೊತ್ತಾ? ಮುಂಬೈ. ಮುಂಬೈನಲ್ಲಿ ಗೊತ್ತಾ? ಬಿಂದು ಪರಿಚಯ. ನನ್ನ ಹೆಸರು ಬಿಂದು DS ಅಂತ. ನನ್ನ ಊರು ಬಂದ್ಬಿಟ್ಟು ಬೆಂಗಳೂರು. ನಾನು ಓದಿದ್ದು ಪ್ರೈಮರಿ ಸ್ಕೂಲು ವರ್ಕೆರೆ ಸ್ಕೂಲಲ್ಲಿ, ಹೈಸ್ಕೂಲು ದಿವ್ಯ ಭಾರತಿ, PU ಮುಗಿಸಿದ್ದು ನನ್ನದೇ ಕಾಲೇಜು. ಇವಾಗ ಡಿಗ್ರಿ ಮುಚ್ಚುಗೋಳ ಓದ್ತಾ ಇದ್ದಾರೆ. ನಿನ್ನ ವರ್ಕ್ ಬಂದು ಅನಾಲಿಸಿಸ್ ಆನ್ ಲಿಬರ್ಟಿ ಏನು ಪ್ರಾಡಕ್ಟ್? ಶೂ ಲೆದರ್ ಪ್ರಾಡಕ್ಟ್ ಅಥವಾ ಹಾಂ ಸರ್ ಲೆದರ್. ಇದಕ್ಕೆ ಪ್ಯಾರಲಲ್ ಆಗಿರುವಂಥ ಕಂಪನಿಗಳು ಯಾವ್ಯಾವು? ಇದಕ್ಕೆ ಸಮಾನಾಂತರವಾಗಿರುವಂಥ ಕಂಪನಿಗಳು ಯಾವ್ಯಾವು? ಬಾಟಾ, ಪೂಮಾ, ಬಾಟಾ, ಪೂಮಾ, ಸ್ಕ್ರಚಸ್, ಮೇಜರ್ ಕಂಪ್ನಿಗಳು ಯಾವ್ಯಾವು? ಬಾಟಾ. ಈ
ಆಯಿತು. ಸರ್ ಅಂದರೆ ಹೂಮಾನೇ ಅಲ್ಲ ಬಾಟಾನೇ ಜಾಸ್ತಿ ಕಾಂಪಿಟೇಟರ್ ಸರ್. ಲಿಬರ್ಟಿ ಏನಿದೆ ಇದು ಲೆದರ್ ಪ್ರಾಡಕ್ಟ್ ಇದೆ. ನೀನು ಯಾವ ಯೂಸ್ ಮಾಡ್ತೀವಿ? ಲಿಬರ್ಟಿ ಕಂಪ್ನಿ ಹಾಕ್ತಿರಲಿಲ್ಲ ಯಾವುದು? ಬೇರೆ ಯಾವುದು? Primary high school completed in ಭಾರತಿ ಏರ್ಟೆಲ್ ಅಂತ ಇದೆ. ಏರ್ಟೆಲ್ ನಿಮ್ದು ಯಾರು ಸಿನಿಮಾ? ಇಂಡಿಯಾದಲ್ಲಿ ಜಾಸ್ತಿ ಏರ್ಟೆಲ್ ಸಿಮ್ ಯೂಸ್ ಮಾಡ್ತೀವಿ ಸರ್. ಅದು ನೆಟ್ವರ್ಕ್ ಚೆನ್ನಾಗಿದೆ, ಹಾಗಾಗಿ ಅದು ಕಡಿಮೆ ಇದು ಬಿ ಎಸ್ ಎನ್ ಎಲ್ ಏನಾಗಿದೆ? ಅದು ಯೂಸ್ ಮಾಡಬೇಕು. ಕೊಂಡ್ಕೊಂಡಿದ್ದೀನಿ. ಯಾಕೆ ಕೊಂಡ್ಕೊಂಡಿಲ್ಲ ಅಂದ್ರೆ ಏರ್ಟೆಲ್ ಚೆನ್ನಾಗಿದೆ ಸರ್. ಇವ್ರದ್ದು ಏನು ಸರ್ವಿಸ್ ಇವ್ರದ್ದು? ಡಿಜಿಟಲ್ ಟಿ ವಿ ಸರ್ವಿಸ್ ಭಾರತಿ ಏರ್ಟೆಲ್ ಮತ್ತು ಪೇಮೆಂಟ್ಸ್ ಬ್ಯಾಂಕ್ಸು ಮತ್ತು ಟಿ ವಿ ಸರ್ವಿಸು ಅದರಲ್ಲ ಎಲ್ಲ ಸರ್ ನಾನು ಹೇಳೋದು ಗೈಡ್ ಮಾಡಿದ್ರೆ ಅಂತಂದ್ರೆ ಪರಿಚಯ ಮಾಡಿ. ಹೊಸಪ್ನಟ್ಟಿ ಕಲ್ಜಾಪುರ ಕಲಿತದ ಪೂಮಾ ಅಂತ ಇದ್ರ ಮೇಲೆ ಮಾಡಿದ್ದು ಯಾವುದನ್ನ? ಏನು ಕಂಪ್ನಿ ಅದು? ಸ್ಪೋರ್ಟ್ಸ್ ವೇರ್. ಮತ್ತೇನು ಉತ್ಪಾದನೆ ಮಾಡ್ತಾರೆ? ಮತ್ತೇನು ಉತ್ಪಾದನೆ ಮಾಡ್ತಾರೆ ಅಂದರೆ ಸ್ಪೋರ್ಟ್ಸ್ ವೇರ್ ಜೊತೆಗೆ ಈ ನಾರ್ಮಲ್ ವೇರ್ಸ್ನ ಪೂಮಾ ಸಿಂಬಲ್ ಏನಾಗುತ್ತೆ? ಚೀತಾ ಲಪ್ಪ ಇದೆ ಸುಮ್ಮನೆ ನಿಂತ ಅಲ್ಲಿ ಏನು ಕರಿಯಪ್ಪ ಡಿಜಿ ಹೇಳಿ ಕೊಂದ್ರಪ್ಪ ಅಶೋಕ್ ಲೀಲ್ಯಾಂಡ್ ಕಂಪನಿ. ಅಶೋಕ್ ಲೀಲ್ಯಾಂಡ್ ಇದು ಏನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಸರ್? ಇದು ಬಸ್ಸು ಮತ್ತು ಇದು ಟ್ರಕ್ಗಳು ಮತ್ತು ತುರ್ತು ಮಿಲಿಟರಿ ವಾಹನ ಮತ್ತು ಮತ್ತು ಲಾರಿ ಸರ್. ಇದು ಹೆಡ್ ಆಫೀಸ್ ಇದೆ ಚೆನ್ನೈ ಚೆನ್ನೈನಲ್ಲಿ. ಅದು ಅಶೋಕ್ ಲೀಲ್ಯಾಂಡ್ ಹೆಸರು ಯಾಕೆ? ಹೇಗೆ ರಕ್ಷಿತ ಪರಿಚಯ ಮಾಡ್ತಾರೆ ನಿಮಗೆ? Good afternoon, sir. Myself, K.B. Rakshita from Gadimakunte. I am studying in final year BCom, SCBM College, Jabalur. I prepared my project on Tata Consumer Products. ಟಾಟಾ ಕಂಪನಿ ಇಂಡಿಯಾದ ಫಾರಿನ್ Indian company, sir. ಯಾರು ಸ್ಥಾಪನೆ ಮಾಡಿದ್ದಾರೆ ಅದನ್ನು? Jamshedji C. Tata ಅಂತ ಅವರು 1964 ಅಲ್ಲಿ ಎಲ್ಲಿ ಅದು ಹೆಡ್ ಆಫೀಸ್ ಏನಿದೆ? ಮುಂಬೈ, ಸರ್. ರಿಜಿಸ್ಟರ್ ಆಫೀಸ್ ಕೋಲ್ಕತ್ತಾ. ಆಫೀಸರ್ ಮುಂಬೈ. ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಟಾಟಾದ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಯಾರು? ಟಾಟಾ ಟೀ, ಕಾಫಿ, ಸ್ಯಾನ್ಪನ್, ನೆಕ್ಸ್ಟ್ ಸಾಲ್ಟ್, ಸ್ಪೀಸೀಸ್. ಈ ಟಾಟಾದವರು ಇದ್ರ ಜೊತೆ ಮತ್ತೆ ಏನೇನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ? ಇದು ಒಂದು ಪಾರ್ಟ್ ಆಫ್ ಟಾಟಾ ಗ್ರೂಪ್ ಅಷ್ಟೇ. ಟಾಟಾ ಗ್ರೂಪಲ್ಲಿ ಇದೊಂದು ಪಾರ್ಟ್ ಸರ್ ಅಷ್ಟೇ. ನೆಕ್ಸ್ಟ್ ಟಾಟಾ ಮೋಟರ್ಸ್. ಹಾಗಾದ್ರೆ ಟಾಟಾದವರು ಎಷ್ಟು ಗ್ರೂಪ್ ಇದೆ? ಯಾವ್ಯಾವ ಗ್ರೂಪ್ ಇದಾವೆ? ಟಾಟಾ ಸ್ಟೀಲ್, ಟಾಟಾ ಮೋಟರ್ಸ್ ಆಗಿರ್ಬೋದು. ನೆಕ್ಸ್ಟು
ಪ್ರಾಡಕ್ಟ್ಸ್ಗಳು ಅಂತಂದರೆ ನೀವು ಕೆಲವೊಂದು ಉದಾಹರಣೆಗಳನ್ನು ಹೇಳಿ. ಟಾಟಾ ಟೀ ಇರ್ಬೋದು, ಮತ್ತು ಅವನೇ ಬೆಟ್ರಿ ನಾವು ನನ್ನ ಹೆಸರು ಆರ್ ಅಂತಾರೆ. ಅವರು ಬೆಂಗಳೂರಿಂದ. ಇವಾಗ ಹೋಗ್ತಿರೋದು ಚಿಕ್ಕಬಳ್ಳಾಪುರ. KTM ಏನಾಗಿದೆ ಕಂಪ್ನಿ ಏನು ಪ್ರಾಡಕ್ಟ್ ಇದು? ಬೈಕ್ ಸರ್. ಬೈಕ್. KTM ಬೈಕ್ ನೋಡಿದೀಯ ನೀನು? ಎಸ್ ಹಾಂ, ಎಷ್ಟು ಸಿ ಸಿ ಅದು? 360 ಸಿ ಸಿ ಇದೆ. ಮತ್ತೆ ಕಲರ್ ಯಾವ ಕಲರ್ ಅದು? ಅದು ಕೇಸರಿ ಕಲರ್. ಕೇಸರಿ ಕಲರ್. ನಿನ್ನ ಹತ್ರ ಐತೆ ಚಿತ್ರ? ಇಲ್ಲ. ಇದು ಸ್ಪೋರ್ಟ್ಸ್ ಬೈಕಾ ರೆಗ್ಯುಲರ್ ಬೈಕ್? ಮದುವೆ ಇಲ್ಲ ಸರ್, ಇಲ್ಲ. Myself, Premalata Ilan. Uru Anituru, third week of final year. HBS college. ನೀವು ಮಾಡಿರೋದು ಇದು ಟಾಟಾ ಕಂಪ್ನಿನಾ? ಹಾಂ ಸರ್, ಟಾಟಾ ಕಂಪ್ನಿ ಅದರ ಗ್ರೂಪ್ ಇದೆ ಸರ್, ಅದರಲ್ಲಿ ಒಂದು ಒಂದು ಪಾರ್ಟ್. ಗ್ರೂಪ್ ಇದೆ. ಇದೇನು ಉತ್ಪಾದನೆ? ಇವರು ಟ್ರಕ್ಸ್, ಲಾರೀಸು, ಬಸ್ಗಳು, ಕಾರ್, ಟ್ರಕ್ ಅಂದರೆ ಲಾರಿ ಅಂದ್ರೆ ಅವ್ರು ಬೇರೆ ಬೇರೆ ನಾವು? ಹಾಂ, ಬಸ್ಸು. ಬಸ್ಗಳು. ಸೊ ಇದು ಯಾವ ದೇಶದ ಕಂಪನಿ ಇದು? ಯಾವ ದೇಶದ ಕಂಪನಿ ಇದು? ಅಂದರೆ ಇಂಡಿಯಾದಲ್ಲಿ. ಅಲ್ಲ, ಮತ್ತು ನಾನು ಕೇಳಿದ್ದೇನೆ ಯಾವ ದೇಶದಂತ ನಾನು ಕೇಳಲಿಲ್ಲ ಅಂತ. ಎಲ್ಲಿದೆ ಇದೆ ಇದು? ಆಫೀಸ್ ಎಲ್ಲಿದೆ? ಹೆಡ್ ಆಫೀಸ್ ಮುಂಬೈ. ಮುಂಬೈನಲ್ಲಿದೆ. ಇದು ಸಂಸ್ಥಾಪಕರು ಯಾರು? ಅಂದರೆ ಓಲ್ಡಲ್ಲಿ ಎನ್ ಚಂದ್ರಶೇಖರ್ ಅನ್ನು, ಹಾಂ, ಇವಾಗ ನೀವು ಶೈಲೇಶ್ ಚಂದ್ರ CEO. ಬಟ್ ಈ ಪ್ರಾಜೆಕ್ಟ್ ಮಾಡೋದು ಅದು ಮಾಡಿ ಇದು ಮಾಡಿ ನಿನ್ನ ಹೆಸರು? ಈ ಜಾನ್ ಡೀರ್ ಅನ್ನೋದೇನಿದೆ? ಏನಿದೆ? ಅದು ಟ್ರ್ಯಾಕ್ಟರ್ ಉತ್ಪಾದನೆ ಮಾಡೋ ಕಂಪನಿ. ಇದು ಎಷ್ಟು ಸ್ಪೀಡ್ ಇದೆ ಸರ್? ಅದು 42, 45, 50, 52, 53 ಇಂದ ಸ್ಟಾರ್ಟ್ ಆಗ್ತದೆ ಸರ್. HP? ಹಾಂ ಸರ್, ಅಲ್ಲಿ ಅದು ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಸರ್. ಹಾಂ, ಇವಾಗ ರೀಸೆಂಟಾಗಿ ಇನ್ನೂ ಕಡಿಮೆ ಆಗ್ತದೆ ಸರ್, ಸಣ್ಣ ಗಾಡಿ ಆಗ್ತದೆ. ಹಾಂ. ಅದು 35 ಒಟ್ಟು 55 ಈ ಥರ ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ. ನೀನು ನೋಡಿದ್ಯಾ? ಹಾಂ ಸರ್. ನೀನು ಡ್ರೈವ್ ಮಾಡಿದ್ಯಾ? ನಿಮ್ದು ಐತೆ? ಒಂದು ಲೀಕ್ ಸರ್, ಈ ಬೇಸಿಗೆ ಟೈಮಾಗೆಲ್ಲ ಒಂದು ಲೀಕ್ ಒಂದು ಅರ್ಧ ತಾಸು ಚಳಿಗಾಲದಲ್ಲಿ ಅದು ಒಂದು ಕಾಲು ಗಂಟೆ ಎಕ್ಸ್ಟ್ರಾ ಆಗ್ತದೆ ಸರ್. ಯಾಕೆ? ಕೆಲವಲ್ಲ ಯಾಕೆ ಕೊಡು. ಹೆಸರೇನು ಹೇಳ? ಓ, ನಿಮ್ದೇನು ವಿವೋ? ವಿವೋ ಏನದು? ಫೋನ್ ಕಂಪನಿ. ಫೋನ್ ಕಂಪನಿ. ಬೇರೆ ಬೇರೆ ಯಾವ ಕಂಪ್ನಿ ಇದೆ? ಫೋನ್ ಕಂಪ್ನಿಗಳು ಬೇರೆ ಸ್ಮಾರ್ಟ್ ಫೋನ್ಗಳು ಬೇರೆ ಬೇರೆ ಯಾವ್ಯಾವ? ವಿವೋ, ಓಪ್ಪೋ, ಒನ್ ಪ್ಲಸ್, ರಿಯಲ್ಮಿ, ಸ್ಯಾಮ್ಸಂಗ್, ಸೋನಿ, ನಮ್ಮ ಇಂಡಿಯಾದವ ಯಾವಿದಾವೆ? ಮೈಕ್ರೋಮ್ಯಾಕ್ಸ್. ಇದು ಐಫೋನ್ ಇದ್ರಾಗೆ ಭಾಳ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗಂಥವು ಯಾವ್ಯಾವ? ಮ್ಯಾನುಫ್ಯಾಕ್ಚರ್ ಆಗುತ್ತೆ ಸರ್. ಹಾಂ, ಇವಾಗೂ ಇಂಡಿಯಾದಾಗ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಹಾಂ, ಹಾಂ.
ಯಾವಾಗ ಸ್ಥಾಪನೆ ಆಯ್ತು ಈ ಕಂಪನಿ? 2009 ಸರ್. 2009. ಹೆಡ್ ಆಫೀಸ್ ಎಲ್ಲಿದೆ ಇದು? ಚೆನ್ನೈ. ಡೇಟೇನು ಹಾಕಬೇಕಾಗಿದೆ? ಎಷ್ಟು ಕಾಪಿ ಹಾಕಬೇಕು? ಎಷ್ಟು ಕಾಪಿ ಹಾಕಬೇಕು? 2 ಕಾಪಿ. ನಾನು ಹಾಕಿರೋದು. ನೀವು ಪರಿಚಯ ಮಾಡ್ಕೊಳಕ್ಕೆ Good evening, sir. Myself SP Vijay Kumar. I am from Moskaya. I am studying in third year BCom in HCM College. ಅಡಿಡಾಸ್ ಏನಿದೆ? Adidas Private Limited company ಒಂದು ಕಂಪನಿ ಸರ್. ಏನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ? ಸರ್ ಇದರಲ್ಲಿ ಫುಟ್ವೇರ್ಸ್ ಮತ್ತು ಕ್ಲಾತ್ಸ್, ಅದರಲ್ಲಿ ಮೇನ್ ಅಂದರೆ ಶೂಸ್, ಸ್ಪೋರ್ಟ್ಸ್ ಶೂಸ್ ಮತ್ತು ಅಸೆಸರೀಸ್ ಎಲ್ಲ. ಅಡಿಡಾಸ್ ಲಿಮಿಟೆಡ್ ಅಂತ ಐತಲ್ಲ, ಏನು ಹಂಗಂದ್ರೆ ಲಿಮಿಟೆಡ್ ಅಂತಂದ್ರೆ? ಸರ್ ಪ್ರೈವೇಟ್ ಲಿಮಿಟೆಡ್ ಅಷ್ಟು ಇದೆ. ಲಿಮಿಟೆಡ್ ಅನ್ನೋದು ಏನು ಇಂಡಿಕೇಟ್ ಮಾಡೋದು? LTD ಅನ್ನೋದು ಏನು ಇಂಡಿಕೇಟ್? ಇವರು ಫುಟ್ವೇರ್ನ ಉತ್ಪಾದನೆ ಮಾಡ್ತಾರಾ? ಎಸ್. ಆಮೇಲೆ ಅಪೆರಲ್ಸ್ನ ಮಾಡ್ತಾರೆ, Apparels. ಅಸೆಸರೀಸ್ನ ಮಾಡ್ತಾರೆ. ಹೌದಾ? ಎಸ್. ಅಡಿಡಾಸು ಸಾಮಾನ್ಯವಾಗಿ ಫೋಟೋ ತೆಗಿಲಿ.